ಅರ್ಪಿಸಿಕೊಂಡನು. ಒಂದು ದಿನ ಪ್ರಹ್ಲಾದನು ಚಿಂತನೆಯಲ್ಲಿ ಕುಳಿತಾಗ ಇಂದ್ರನು ಅವನ ಮುಂದೆ ಕಾಣಿಸಿಕೊಂಡನು. ಓ ರಾಜನೇ, ಇಂದ್ರನು ಹೇಳಿದನು, ಒಬ್ಬ ವ್ಯಕ್ತಿಯು ಎಲ್ಲರ ಗೌರವವನ್ನು ಗೆಲ್ಲುವ ಎಲ್ಲಾ ಗುಣಗಳನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ತಿಳುವಳಿಕೆಯು ಮೋಹ ಮತ್ತು ತಿರಸ್ಕಾರದಿಂದ ಮುಕ್ತವಾದ ಮಗುವಿನಂತೆ ತೋರುತ್ತದೆ. ಪ್ರಹ್ಲಾದನು ಪ್ರಶಾಂತವಾಗಿ ಮುಗುಳ್ನಕ್ಕನು. ಅವನ ಕಣ್ಣುಗಳು ಆಂತರಿಕ ಬೆಳಕಿನಿಂದ ಹೊಳೆಯುತ್ತಿದ್ದವು. ಹೇ ಪ್ರಹ್ಲಾದನೇ, ನನಗೆ ಹೇಳು, ಇಂದ್ರನು ಒತ್ತಿ ಹೇಳಿದನು. ಆತ್ಮದ ಜ್ಞಾನವನ್ನು ಪಡೆಯುವ ಅತ್ಯುತ್ತಮ ಮಾರ್ಗ ಯಾವುದು? ಈಗ ನೀನು ಹಗ್ಗಗಳಿಂದ ಬಂಧಿಸಲ್ಪಟ್ಟಿದ್ದೀಯಾ? ನಿನ್ನ ಹಿಂದಿನ ಸ್ಥಾನದಿಂದ ಕೆಳಗಿಳಿದಿದ್ದೀಯಾ? ನಿನ್ನ ವೈರಿಗಳ ಪ್ರಭಾವಕ್ಕೆ ಒಳಪಟ್ಟಿದ್ದೀಯಾ ಮತ್ತು ಸಮೃದ್ಧಿಯಿಂದ ದೂರವಾಗಿದ್ದೀಯಾ? ಆದರೂ ನೀನು ದುಃಖದಲ್ಲಿ ಮುಳುಗದಿರುವುದು ಹೇಗೆ? ಪ್ರಹ್ಲಾದನ ಪ್ರತಿಕ್ರಿಯೆ ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು. ಸಕ್ರ ಅವರು ಹೇಳಿದರು, ಸೃಷ್ಟಿಯಾದ ಎಲ್ಲಾ ವಸ್ತುಗಳ ಮೂಲ ಮತ್ತು ವಿನಾಶದ ಬಗ್ಗೆ ತಿಳಿದಿಲ್ಲದವನು ಅಂತಹ ಅಜ್ಞಾನದ ಪರಿಣಾಮವಾಗಿ ದಿಗ್ಭ್ರಮೆಗೊಂಡಿದ್ದಾನೆ. ಆದಾಗ್ಯೂ ಪ್ರಕೃತಿ ಮತ್ತು ಅದರ ರೂಪಾಂತರಗಳ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವವನು ಎಂದಿಗೂ ದಿಗ್ಭ್ರಮೆಗೊಳ್ಳುವುದಿಲ್ಲ. ಪ್ರಹ್ಲಾದನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಯುಧಿಷ್ಠಿರನನ್ನು ಅದರ ಶಾಂತ ನೀರಿನ ಮೇಲೆ ಹೊತ್ತೊಯ್ಯುತ್ತಿದ್ದವು. ಅಸ್ತಿತ್ವದಲ್ಲಿರುವ ಎಲ್ಲಾ ವಸ್ತುಗಳು ಪ್ರಕೃತಿಯಲ್ಲಿ ತಮ್ಮ ಮೂಲವನ್ನು ಹೊಂದಿವೆ. ಅವರು ಮುಂದುವರಿಸಿದರು, ಈ ವಿಷಯದಲ್ಲಿ ಒಬ್ಬನ ದೃಢನಿಶ್ಚಯದ ಪರಿಣಾಮವಾರಿ ಹೆಮ್ಮೆ ಅಥವಾ ದುರಹಂಕಾರದಿಂದ ಎಂದಿಗೂ ಪ್ರಭಾವಿತನಾಗುವುದಿಲ್ಲ. ನೈತಿಕತೆಯ ಎಲ್ಲಾ ನಿಯಮಗಳ ಮೂಲ ಏನು ಎಂದು ನನಗೆ ತಿಳಿದಾಗ ಮತ್ತು ಎಲ್ಲಾ ವಸ್ತುಗಳ ಅಸ್ಥಿರತೆಯ ಬಗ್ಗೆ ನನಗೆ ತಿಳಿದಾಗ ನಾನು ಅಸಮರ್ಥನಾಗಿದ್ದೇನೆ. ಓ ಚಕ್ರ, ದುಃಖದಲ್ಲಿ ತೊಡಗಲು ಪ್ರಹ್ಲಾದನ ಮಾತುಗಳು ಒಂದು ದಿನಂತೆ ಇದ್ದವು. ಅದೃಷ್ಟದೊಂದಿಗಿನ ತನ್ನ ಸ್ವಂತ ಹೋರಾಟಗಳ ನಡುವೆ ಯುಧಿಷ್ಠಿರನು ಭೀಷ್ಮನ ಬಳಿಗೆ ಹೋಗಿ ಸಮೃದ್ಧಿಯನ್ನು ಕಳೆದುಕೊಂಡ ಮತ್ತು ಕಾಲದಿಂದ ಹತ್ತಿಕ್ಕಲ್ಪಟ್ಟ ಒಬ್ಬ ರಾಜನು ಇನ್ನೂ ಜೀವನದಲ್ಲಿ ಹೇಗೆ ಅರ್ಥವನ್ನು ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಬುದ್ಧಿವಂತಿಕೆಯನ್ನು ಹುಡುಕಿದನು. ಪ್ರಾಚೀನ ದಂತಕಥೆಯಿಂದ ಚಿತ್ರಿಸಿದ ಭೀಷ್ಮನು ಅಸುರರ ಪ್ರಬಲರ ರಾಜನಾದ ವಾಲಿಯೊಂದಿಗಿನ ಇಂದ್ರನ ಮುಖಾಮುಖಿಯ ಕಥೆಯನ್ನು ಹಂಚಿಕೊಂಡನು. ದಂತಕಥೆಯ ಪ್ರಕಾರ ಎಲ್ಲಾ ಅಸುರರನ್ನು ವಶಪಡಿಸಿಕೊಂಡ ನಂತರ ಇಂದ್ರನು ತನ್ನ ಮಿತಿಯಿಲ್ಲದ ಸಂಪತ್ತು ಮತ್ತು ಓದಾರೆಗೆ ಹೆಸರುವಾಸಿಯಾಗಿದ್ದ ವಾಲಿಯನ್ನು ಹುಡುಕಿದನು. ಅವನು ತನ್ನ ಶಕ್ತಿ ಕ್ಷೀಣಿಸಿದ ನಂತರ ಈ ವಾಲಿಯನ್ನು ಎಲ್ಲಿ ಕಂಡುಹಿಡಿಯಬಹುದು ಎಂದು ದೈವಿಕ ಸೃಷ್ಟಿಕರ್ತ ಬ್ರಹ್ಮನನ್ನು ಕೇಳಿದನು. ಹೇ ಬ್ರಹ್ಮನೇ, ನನಗೆ ಹೇಳು, ಇಂದ್ರನು ಬೇಡಿಕೊಂಡನು. ನಾನು ಆ ಅಸುರರ ಮುಖ್ಯಸ್ಥನನ್ನು ಎಲ್ಲಿ ಕಂಡುಕೊಳ್ಳಬಹುದು? ಅವನ ಸಂಪತ್ತು ಅವನು ಅದನ್ನು ತ್ಯಜಿಸಿದ್ದರೂ ಸಹ ಕಡಿಮೆಯಾಗದೆ ಉಳಿಯಿತು. ಅವನು ಗಾಳಿಯ ದೇವರು ವರುಣ, ಸೂರ್ಯ, ಸೋಮ ಮತ್ತು ಅಗ್ನಿಗೆಲ್ಲ ಮಹಾನ್ ದೇವತೆಗಳು. ಅವನು ಈಗ ಎಲ್ಲಿದ್ದಾನೆ? ಬ್ರಹ್ಮನು ಗೊತ್ತಿದ್ದು ನಗುತ್ತಾ ಉತ್ತರಿಸಿದನು, ಓ ಮಗವತ್, ಈ ರೀತಿ ವಾಲಿಯನ್ನು ಹುಡುಕುವುದು ನಿನಗೆ ಸೂಕ್ತವಲ್ಲ. ಆದರೂ ನಾನು ಅವನ ಇರುವಿಕೆಯನ್ನು ನಿನಗೆ ಹೇಳುತ್ತೇನೆ. ಅವನು ಒಂಟೆಗಳು ಅಥವಾ ಗೂಳಿಗಳು ಅಥವಾ ಕತ್ತೆಗಳು ಅಥವಾ ಕುದುರೆಗಳ ನಡುವೆ ಹುಟ್ಟಿ ಖಾಲಿ ಕೋಣೆಯಲ್ಲಿ ವಾಸಿಸುತ್ತಿರಬಹುದು. ಇಂದ್ರನ ಕುತೂಹಲ ಕೆರಳಿಸಿತು ಮತ್ತು ಅವನು ತಪ್ಪಿಸಿಕೊಂಡ ರಾಜನನ್ನು ಹುಡುಕಲು ಹೊರಟನು. ಇಂದ್ರನು ಭೂಮಿಯಾದ್ಯಂತ ಪ್ರಯಾಣಿಸುತ್ತಿದ್ದಂತೆ ಐರಾವತದ ಹಿಂಭಾಗದಲ್ಲಿ ಕುಳಿತುಕೊಂಡು ಅಂತಿಮವಾಗಿ ವಾಲಿಯನ್ನು ಎದುರಿಸಿದನು. ಈಗ ಕತ್ತೆ ಆಗಿ ಮಾರ್ಪಟ್ಟಿದ್ದಾನೆ. ಪೊದೆ ಮೇಲೆ ವಾಸಿಸುತ್ತಿದ್ದನು. ಇಂದ್ರನು, ನೀನು ಈಗ ದಾನವ. ಇಂದ್ರನು ಕತ್ತೆಯಾಗಿ ಹುಟ್ಟಿ ದೀನ ಸ್ಥಿತಿಯಲ್ಲಿ ವಾಸಿಸುತ್ತಿದ್ದೀಯಾ? ನಿನ್ನ ಹಿಂದಿನ ವೈಭವಕ್ಕಾಗಿ ನೀನು ದುಃಖಿಸುವುದಿಲ್ಲವೇ? ನಾನು ಹಿಂದೆಂದೂ ನೋಡಿಲ್ಲದದ್ದನ್ನು ನಾನು ನೋಡುತ್ತೇನೆ. ನಿನ್ನ ಪತನ, ನಿನ್ನ ಸಮೃದ್ಧಿ ಮತ್ತು ಸ್ನೇಹಿತರ ನಷ್ಟ ಮತ್ತು ನಿನ್ನ ಕ್ಷೀಣಿಸಿದ ಶಕ್ತಿ ಮತ್ತು ಪರಾಕ್ರಮವಾಲಿ ಬುದ್ಧಿವಂತ ಕಣ್ಣುಗಳಿಂದ ಇಂದ್ರನತ್ತ ನೋಡಿದನು. ಅವನ ಧ್ವನಿ ಸ್ಥಿರವಾಗಿತ್ತು. ಓ ವಾಸವ, ನೀನು ನನ್ನ ಪ್ರಸ್ತುತ ಸ್ಥಿತಿಯನ್ನು ನೋಡುತ್ತೀಯಾ? ಆದರೆ ಕತ್ತಲಿನಲ್ಲಿ ಅಡಗಿರುವ ಸಂಪತ್ತನ್ನು ನೀನು ನೋಡುವುದಿಲ್ಲ. ನನ್ನ ಸಮಯ ಮತ್ತೆ ಬಂದಾಗ
ನೀವು ಖಂಡಿತವಾಗಿಯೂ ಅವು ಬೆಳಕಿಗೆ ಮರಳುವುದನ್ನು ನೋಡುತ್ತೀರಿ. ಆದಾಗ್ಯೂ ನಿಮ್ಮ ಮಾತುಗಳು ನಿಮ್ಮ ಕೀರ್ತಿ ಅಥವಾ ಜನ್ಮವಾಗುವುದಿಲ್ಲ. ಸಮೃದ್ಧಿಯಲ್ಲಿ ನೀವು ನನ್ನನ್ನು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅಪಹಾಸ್ಯ ಮಾಡುತ್ತೀರಿ. ಆದರೆ ಬುದ್ಧಿವಂತಿಕೆ ಮತ್ತು ತೃಪ್ತಿಯನ್ನು ಹೊಂದಿರುವವರು ಶಾಂತವಾಗಿರುತ್ತಾರೆ. ಎಂದಿಗೂ ದುಃಖದಲ್ಲಿ ದುಃಖಿಸುವುದಿಲ್ಲ ಅಥವಾ ಸಂತೋಷದಲ್ಲಿ ಸಂತೋಷಪಡುವುದಿಲ್ಲ. ಇಂದ್ರನ ಮಾತುಗಳು ನಡುಗಿದವು. ಆದರೆ ವಾಲಿಯ ಮಾತುಗಳು ಇನ್ನಷ್ಟು ಆಳವಾದವು. ನಿಜವಾದ ಶ್ರೇಷ್ಠತೆಯು ಬಾಹ್ಯ ಶಕ್ತಿ ಅಥವಾ ಸಂಪತ್ತಿನಲ್ಲಿಲ್ಲ, ಆದರೆ ಒಬ್ಬರ ವ್ಯಕ್ತಿತ್ವದ ಆಂತರಿಕ ಶಕ್ತಿಯಲ್ಲಿದೆ ಎಂಬುದನ್ನು ನೆನಪಿಸುತ್ತದೆ. ಇಂದ್ರನು ಹೊರಟು ಹೋದಾಗ ಅವನು ತನ್ನ ಸ್ವಂತ ಅದೃಷ್ಟ ಮತ್ತು ಮಾನವ ವೈಭವದ ಕ್ಷಣಿಕ ಸ್ವರೂಪವನ್ನು ಪ್ರತಿಬಿಂಬಿಸಿದನು. ಸೂರ್ಯನು ವಾಲಿಯ ಹಿಂದಿನ ವೈಭವದ ಮೇಲೆ ಮುಳುಗಿ ಅವನ ಭವ್ಯವಾದ ರೂಪದ ಮೇಲೆ ನೆರಳು ಬೀರಿದನು. ಅವನು ಕುತೂಹಲ ಮತ್ತು ತಿರಸ್ಕಾರದ ಮಿಶ್ರಣದಿಂದ ಅವನನ್ನು ನೋಡುತ್ತಿದ್ದ ಪರಾಕ್ರಮಶಾಲಿ ದೇವತೆಯಾದ ಸಕ್ರನ ಮುಂದೆ ನಿಂತನು. ಒಂದು ಕಾಲದಲ್ಲಿ ದಾನವರ ಪೂಜ್ಯ ಪ್ರಭುವಾಗಿದ್ದ ವಾಲಿ ಈಗ ಕತ್ತೆಯ ವಿನನ ರೂಪವನ್ನು ಧರಿಸಿದ್ದನು. ನಿರ್ಜನ ಸ್ಥಳದಲ್ಲಿ ಭೂಶಿರದ ಮೇಲೆ ವಾಸಿಸುತ್ತಿದ್ದನು. ತನ್ನ ಪ್ರಸ್ತುತ ಸ್ಥಿತಿಯ ಬಗ್ಗೆ ವಾಲಿಯನ್ನು ಪ್ರಶ್ನಿಸಿದಾಗ ಸಕ್ರನ ಧ್ವನಿಯು ಗಾಳಿಯಲ್ಲಿ ಚಿಮ್ಮಿತು. ಹಿಂದೆ ನೀವು ಸಾವಿರಾರು ಜನರ ತಂಡದೊಂದಿಗೆ ಜಗತ್ತನ್ನು ಸುತ್ತಿದ್ದೀರಿ. ನಿಮ್ಮ ವೈಭವದಿಂದ ಸುಟ್ಟು ಹೋಗಿದ್ದೀರಿ ಮತ್ತು ನಮ್ಮನ್ನು ಏನೂ ಅಲ್ಲ ಎಂದು ಪರಿಗಣಿಸಿದ್ದೀರಿ. ಈಗ ನೀವು ಸಂಬಂಧಿಕರು ಮತ್ತು ಸ್ನೇಹಿತರಿಂದ ತ್ಯಜಿಸಲ್ಪಟ್ಟಿದ್ದೀರಿ. ಈ ಶೋಚನೀಯ ಅವಸ್ಥೆಯಿಂದ ನೀವು ದುಃಖಿಸುವುದಿಲ್ಲವೇ? ಸಕ್ರಾನ ಮಾತುಗಳು ನಡುಗಿದವು, ಆದರೆ ವಾಲಿಯ ಮುಖವು ತೊಂದರೆಗೊಳಗಾಗದೆ ಉಳಿಯಿತು. ವಾಲಿ ವಿಚಿತ್ರವಾಗಿ ಮುಗುಳ್ನಕ್ಕನು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಮಿನುಗುತ್ತಿದ್ದವು. ಓ ಸಕ್ರ, ನಾನು ದುಃಖಿಸುವುದಿಲ್ಲ, ಅವನು ಹೇಳಿದನು, ಏಕೆಂದರೆ ಎಲ್ಲವೂ ಕ್ಷಣಿಕವೆಂದು ನನಗೆ ತಿಳಿದಿದೆ. ಸಮಯದ ನೈಸರ್ಗಿಕ ಕ್ರಮದಿಂದ ಹುಟ್ಟಿದೆ. ನನ್ನ ದೇಹವು ಬದಲಾಗಬಹುದು, ಆದರೆ ನನ್ನ ಸಾರವು ಬದಲಾಗದೆ ಉಳಿಯುತ್ತದೆ. ಅವನು ತನ್ನ ಮುಂದಿರುವ ಭೂದೃಶ್ಯವನ್ನು ಅವಲೋಕಿಸುತ್ತಾ ವಿರಾಮಗೊಳಿಸಿದನು. ಸಮಯವು ಸಾಗರದಂತಿದೆ. ವಾಲಿ ವಿವರಿಸಲು ಪ್ರಾರಂಭಿಸಿದನು. ಅವನ ಧ್ವನಿಯು ಸಕ್ರಾದ ಸುತ್ತಲೂ ಶಾಂತಿಯನ್ನು ಮೂಡಿಸಿತು. ಅದಕ್ಕೆ ಯಾವುದೇ ಮಿತಿಯಿಲ್ಲ, ಯಾವುದೇ ತೀರೆಗಳಿಲ್ಲ. ಅದು ಎಲ್ಲಾ ಜೀವಿಗಳನ್ನು ಅವರ ಶಕ್ತಿ, ಸೌಂದರ್ಯ ಅಥವಾ ಅದೃಷ್ಟವನ್ನು ಲೆಕ್ಕಿಸದೆ ದೂರ ಓಡಿಸುತ್ತದೆ. ನಾನು ಸಮಯದಿಂದ ಸೋಲಿಸಲ್ಪಟ್ಟಿದ್ದೇನೆ, ಆದ್ದರಿಂದ ನಾನು ಯಾವ ದುಃಖವನ್ನು ಅನುಭವಿಸಬಹುದು. ಅವರು ನಶ್ವರ ಜೀವನದ ಸಣ್ಣ ಕಾಳಜಿಗಳನ್ನು ಮೀರಿದ ವ್ಯಕ್ತಿಯ ಶಾಂತತೆಯಿಂದ ಮಾತನಾಡಿದರು. ಅವನು ಮಾತನಾಡುತ್ತಿರುವಾಗ ವಾಲಿಯ ಮಾತುಗಳು ಸಕ್ರಾನೊಳಗೆ ಆಳವಾದ ಆತ್ಮಾವಲೋಕನವನ್ನು ಜಾಗೃತಗೊಳಿಸಿದಂತೆ ತೋರುತ್ತಿತ್ತು. ದೇವರ ಮುಖವು ಮೃದುಗೊಂಡಿತು. ಅವನ ಕಣ್ಣುಗಳು ಹೊಸ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತವೆ. ನೀವು ಹೇಳಿದ್ದು ಸರಿ, ಓ ವಾಲಿದೆಂದು ಸಕ್ರ ಅಂತಿಮವಾಗಿ ಹೇಳಿದನು. ಸಮಯವು ಎಲ್ಲದಕ್ಕೂ ದೊಡ್ಡ ಆಜ್ಞಾಪಕವಾಗಿದೆ. ನನ್ನ ಸ್ವಂತ ಹೆಮ್ಮೆ ಮತ್ತು ಅಜ್ಞಾನದಿಂದ ನಾನು ಕುರುಡನಾಗಿದ್ದೇನೆ. ವಾಲಿ ಸಹಾನುಭೂತಿಯಿಂದ ತಲೆಯಾಡಿಸಿದನು. ಅವನ ಧ್ವನಿಯು ಬುದ್ಧಿವಂತಿಕೆಯಿಂದ ತುಂಬಿತು. ದೇವರುಗಳು, ಪುರುಷರು, ಪಿತೃಗಳು, ಗಾಂಧರ್ವರು, ಹವುಗಳು ಮತ್ತು ರಾಕ್ಷಸರು ಎಲ್ಲರೂ ಒಂದು ಕಾಲದಲ್ಲಿ ನನ್ನ ನಿಯಂತ್ರಣದಲ್ಲಿದ್ದರು. ಆದರೆ ನಾನು ಆಳಿದ ಯಾವುದೇ ಅಂತರ್ಗತ ಶಕ್ತಿ ಅಥವಾ ಸದ್ಗುಣದಿಂದಾಗಿ ಅಲ್ಲ. ಇದು ಕೇವಲ ವಸ್ತುಗಳ ನೈಸರ್ಗಿಕ ಕ್ರಮವಾಗಿತ್ತು. ಅವನು ಚಕ್ರವನ್ನು ಅವಲೋಕಿಸುತ್ತಾ ವ್ಯಾಮಗೊಳಿಸಿದನು. ಸಂಪತ್ತು ಮತ್ತು ಅದರ ಹಿಮ್ಮುಖವು ಒಂದರ ನಂತರ ಒಂದರಂತೆ ಬರುತ್ತವೆ. ವಾಲಿ ಮುಂದುವರಿಸಿದ್ದ, ನನ್ನ ಪತನದ ಬಗ್ಗೆ ನಾನು ದುಃಖಿಸುವುದಿಲ್ಲ, ಏಕೆಂದರೆ ಇದು ಸಮಯದ ಭವ್ಯವಾದ ವಸ್ತ್ರದಲ್ಲಿ ಕ್ಷಣಿಕ ಕ್ಷಣವಾಗಿದೆ ಎಂದು ನನಗೆ ತಿಳಿದಿದೆ. ಆದ್ದರಿಂದ ನಾನು ಶಾಂತಿ ಮತ್ತು ಶಾಂತಿಯ ನಡವಳಿಕೆಯನ್ನು ಅಳವಡಿಸಿಕೊಳ್ಳುತ್ತೇನೆ. ಎಲ್ಲದರ ಶಾಶ್ವತತೆಯನ್ನು ಒಪ್ಪಿಕೊಳ್ಳುತ್ತೇನೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ವಾಲಿಯ ಮಾತುಗಳು ಸಕ್ರಾದ ಮೇಲೆ ಸೌಮ್ಯವಾದ ಆಶೀರ್ವಾದದಂತೆ ನೆಲೆಗೊಂಡವು. ದೇವರು ನಿಧಾನವಾಗಿ ತಲೆಯಾಡಿಸಿದನು. ಅವನ ಕಣ್ಣುಗಳು ಹೊಸ ತಿಳುವಳಿಕೆಯಿಂದ ತುಂಬಿದವು. ನಿಜವಾದ ಬುದ್ಧಿವಂತಿಕೆಯು ಬಾಹ್ಯ ಶಕ್ತಿ ಅಥವಾ ವೈಭವದಲ್ಲಿಲ್ಲ, ಆದರೆ ಸಮಯದ ಅಳಿಸಲಾಗದ ಚಲನೆಯನ್ನು ಗುರುತಿಸುವುದರಲ್ಲಿದೆ. ನಶ್ವರ ಗ್ರಹಿಕೆಗೆ ಮೀರಿದ ಕ್ಷೇತ್ರದಲ್ಲಿ
ಭೀಷ್ಮನು ತನ್ನ ಕಣ್ಣುಗಳ ಮುಂದೆ ತೆರೆದುಕೊಳ್ಳುತ್ತಿದ್ದ ಬ್ರಹ್ಮಾಂಡದ ನಾಟಕಕ್ಕೆ ಸಾಕ್ಷಿಯಾಗಿ ನಿಂತನು. ಪಾಕದ ಪ್ರಸಿದ್ಧ ಶಿಕ್ಷಕರಾದ ಇಂದ್ರನು ಸಮುದ್ಯ ಮೂರ್ತರೂಪವಾದ ಶ್ರೀ ದೇವಿಯನ್ನು ಉನ್ನತ ಆತ್ಮದ ದೈತ್ಯ ರಾಜನಾದ ವಾಲಿಯ ರೂಪದಿಂದ ಹೊರಹೊಮ್ಮುತ್ತಿರುವುದನ್ನು ನೋಡಿದನು. ಶ್ರೀ ಪ್ರಕಾಶದಿಂದ ಹೊಳೆಯುತ್ತಿದ್ದಂತೆ ಇಂದ್ರನ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತರಿಸುತ್ತಿದ್ದವು. ಓ ವಾಲಿ, ಅವನು ಕೇಳಿದ, ಈ ವೈಭವದಿಂದ ಹೊಳೆಯುವವಳು ಯಾರು? ತಲೆಯ ಹೂಗಳು ಮತ್ತು ಚಿನ್ನದ ಕಡಗಗಳಿಂದ ಅಲಂಕರಿಸಲ್ಪಟ್ಟಿದ್ದಾಳೆ. ನಿನ್ನ ದೇಹದಿಂದ ಎಲ್ಲಾ ಕಡೆಗಳಲ್ಲಿ ವೈಭವದ ಹೊಳಪನ್ನು ಹೊರಸೂಸುವವಳು ಯಾರು? ವಾಲಿ ಗೊಂದಲಕ್ಕೊಳಗಾಗಿದ್ದರೂ ಅವಳು ಅಸುರ ಹುಡುಗಿಯೇ ಅಥವಾ ಆಕಾಶಿಯೇ ಅಥವಾ ಮನುಷ್ಯಳೆಯೇ ಎಂದು ನನಗೆ ತಿಳಿದಿಲ್ಲ. ನೀವು ಅವಳನ್ನು ನೀವೇ ಕೇಳಿಕೊಳ್ಳಬಹುದು ಎಂದು ಉತ್ತರಿಸಿದನು. ಆದರೆ ಇಂದ್ರನ ಕುತೂಹಲವು ಅನಿಶ್ಚಿತವಾಗಿತ್ತು. ಮಧುರವಾದ ನಗುಳ್ಳವನೇ, ಕಮಲದ ನಡುವೆ ವಾಸಿಸುವ ನೀನು ಯಾರು? ನಿನ್ನ ಹೆಸರನ್ನು ನನಗೆ ತಿಳಿಸು. ದೇವತೆಗಳ ಒಡೆಯನನ್ನು ತ್ಯಜಿಸಿದ ನಂತರ ನಿನ್ನ ಸ್ವಂತ ವೈಭವದಿಂದ ಹೊಳೆಯುತ್ತಿರುವ ನೀನು ನಿಜವಾಗಿಯೂ ಯಾರು? ಶ್ರೀ ನಿಗೂಢವಾಗಿ ಮುಗುಳ್ನಕ್ಕು ಉತ್ತರಿಸಿದಳು. ನನಗೆ ವಾಸವರೆಂಬ ಅನೇಕ ಹೆಸರುಗಳಿವೆ. ಕೆಲವರು ನನ್ನನ್ನು ದುಶಃ ಎಂದು ಕರೆಯುತ್ತಾರೆ, ಇತರರು ವಿದಿತ ಎಂದು ಕರೆಯುತ್ತಾರೆ. ನನ್ನನ್ನು ಭೂತಿ, ಲಕ್ಷ್ಮಿ ಮತ್ತು ಶ್ರೀ ಎಂದೂ ಕರೆಯಲಾಗುತ್ತದೆ. ಇಂದ್ರನು ತನ್ನ ಮಹಿಮೆಯನ್ನು ನೋಡಿದಾಗ ಇಂದ್ರನ ಭಯವು ಗಾಢವಾಯಿತು. ಅವನು ಕೇಳಿದವೋ ಹಿಂದಸೇ ತನ್ನಲ್ಲಿ ದೀರ್ಘಕಾಲ ವಾಸಿಸಿದ ನಂತರ ನೀನು ಈರವಾಲಿಯನ್ನು ಏಕೆ ತ್ಯಜಿಸುತ್ತಿದ್ದೀಯ? ಇದು ನನ್ನ ಯಾವುದೇ ಕೃತ್ಯದಿಂದಾಗಿದೆಯೇ ಅಥವಾ ವಾಲಿ ಮಾಡಿದ ಯಾವುದೇ ಕೃತ್ಯದಿಂದಾಗಿದೆಯೇ? ಶ್ರೀ ಅವರ ಪ್ರತಿಕ್ರಿಯೆ ನಿಗೂಢ ಮತ್ತು ಕಟುವಾದದ್ದಾಗಿತ್ತು. ಸೃಷ್ಟಿಕರ್ತನೂ ಅಲ್ಲ, ಸೇನಾಧಿಪತಿಯೂ ಅಲ್ಲ, ನನ್ನನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುವ ಸಮಯ ಇದುಗೋ. ಚಕ್ರವಾಲಿಯನ್ನು ನಿರ್ಲಕ್ಷಿಸಬೇಡಿ. ಇಂದ್ರನು ವಾಲಿಯಿಂದ ತನ್ನ ನಿರ್ಗಮನವನ್ನು ಅರ್ಥ ಮಾಡಿಕೊಳ್ಳಲು ಮುಂದಾದನು. ಯಾವ ಕಾರಣಕ್ಕಾಗಿ? ಓ ದೇವತೆ ತೃಂಗಲಿಂದ ಅಲಂಕರಿಸಲ್ಪಟ್ಟವಳೇ, ನೀನು ವಾಲಿಯನ್ನು ಬಿಟ್ಟು ಬಿಡುತ್ತೀಯಾ? ನೀನು ನನ್ನ ಬಳಿ ಏಕೆ ಬರುತ್ತೀಯಾ? ನನ್ನಲ್ಲಿ ವಾಸಿಸುತ್ತಿರುವುದಕ್ಕಾಗಿ. ಶ್ರೀ ಅವರ ಮಾತುಗಳು ಸೌಮ್ಯವಾದ ಗದರಿಕೆಯಾಗಿದ್ದವು. ನಾನು ಸತ್ಯದಲ್ಲಿ, ಉಡುಗೊರೆಗಳಲ್ಲಿ, ಒಳ್ಳೆಯ ಪ್ರತಿಜ್ಞೆಗಳಲ್ಲಿ, ತಪಸ್ಸಿನಲ್ಲಿ, ಪರಾಕ್ರಮದಲ್ಲಿ ಮತ್ತು ಸದ್ಗುಣದಲ್ಲಿ ವಾಸಿಸುತ್ತಿದ್ದೇನೆ. ವಾಲಿ ಈ ಎಲ್ಲದರಿಂದ ಕೆಳಗಿಳಿದಿದ್ದಾನೆ. ಅವನು ಒಮ್ಮೆ ಬ್ರಾಹ್ಮಣರಿಗೆ ನಿಷ್ಠನಾಗಿದ್ದನು, ಸತ್ಯವಂತನಾಗಿದ್ದನು ಮತ್ತು ತನ್ನ ಭಾವೋದ್ರೇಕಗಳನ್ನು ನಿಯಂತ್ರಿಸಿದನು. ಆದಾಗ್ಯೂ ಅವನು ಬ್ರಾಹ್ಮಣರ ಬಗೆಗಿನ ದ್ವೇಷದ ಭಾವನೆಗಳನ್ನು ಪಾಲಿಸಲು ಪ್ರಾರಂಭಿಸಿದನು ಮತ್ತು ಕೊಳಕು ಕೈಗಳಿಂದ ಸ್ಪಷ್ಟವಾದ ಬೆಣ್ಣೆಯನ್ನು ಮುಟ್ಟಿದನು. ಶ್ರೀಗಳು ವಾಲಿಯಿಂದ ಹೊರಟು ಹೋದ ಕಾರಣವನ್ನು ಅರಿತ ಇಂದ್ರನು ಆಕೆಯ ಗೌರವವನ್ನು ರಕ್ಷಿಸುವ ಪ್ರತಿಜ್ಞೆ ಮಾಡಿ, ಕಮಲದ ನಡುವೆ ವಾಸಿಸುವ ದೇವರೇ, ದೇವರುಗಳಲ್ಲಿ, ಮನುಷ್ಯರಲ್ಲಿ ಮತ್ತು ಎಲ್ಲಾ ಜೀವಿಗಳಲ್ಲಿ ನಿನ್ನನ್ನು ಶಾಶ್ವತವಾಗಿ ತಾಳಿಕೊಳ್ಳಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿಯೂ ಇಲ್ಲ ಎಂದು ಕೇಳಿದನು. ಶ್ರೀ ಸಮ್ಮತಿಯಿಂದ ತಲೆಯಾಡಿಸಿದನು. ನಿಜವಾಗಿಯೂ ಓ ಪುರಂದರ, ದೇವರುಗಳಲ್ಲಿ ಗಂಧರ್ವರು, ಅಸುರು ಯಾರೂ ಇಲ್ಲ. ಪ್ರಶಾಂತ ಮತ್ತು ನೆಮ್ಮದಿಯ ವಾತಾವರಣದಲ್ಲಿ ಅಸುರ ನಾಮುಚಿ ಸಮೃದ್ಧಿಯಿಂದ ವಂಚಿತನಾಗಿ, ಆದರೆ ಹೃದಯದಲ್ಲಿ ತೊಂದರೆಗೊಳಗಾಗದೆ ವಿಶಾಲವಾದ ಸಮುದ್ರದಂತಹ ಸಂಪೂರ್ಣ ನಿಶ್ಚಲತೆಯಿಂದ ಕೂತುಕೊಂಡಿದ್ದನು. ದೇವತೆಗಳ ಮುಖ್ಯಸ್ಥನಾದ ಪುರಂದರನು ಅವನ ಬಳಿಗೆ ಈ ಪ್ರಶ್ನೆಯ ಮಾತುಗಳೊಂದಿಗೆ ಬಂದನು. ಹಗ್ಗಗಳಿಂದ ಬಂಧಿಸಲ್ಪಟ್ಟು ನಿನ್ನ ಶತ್ರುಗಳ ಪ್ರಭಾವಕ್ಕೆ ಒಳಪಟ್ಟು ಸಮೃದ್ಧಿಯಿಂದ ವಿಮುಖನಾಗಿ ನೀನು ನಾಮುಚಿ ದುಃಖದಲ್ಲಿ ಮುಳುಗಿದ್ದೀಯಾ ಅಥವಾ ಸಂತೋಷದಿಂದ ನಿನ್ನ ದಿನಗಳನ್ನು ಕಳೆಯುತ್ತಿದ್ದೀಯಾ? ನಾಮುಚಿ ಅಸಲವಾದ ನೋಟದಿಂದ ಪುರಂದರನನ್ನು ನೋಡಿದನು. ಆತನ ಮಾತುಗಳು ಬುದ್ಧಿವಂತಿಕೆಯಿಂದ ತೊಟ್ಟಿಕ್ಕಿದವು. ತಳೆಯಲಾಗದಂತಹ ದುಃಖದಲ್ಲಿ ತೊಡಗುವ ಮೂಲಕ ಒಬ್ಬನು ತನ್ನ ದೇಹವನ್ನು ವ್ಯರ್ಥ ಮಾಡುತ್ತಾನೆ ಮತ್ತು ತನ್ನ ವೈರಿಗಳನ್ನು ಸಂತೋಷಪಡಿಸುತ್ತಾನೆ ಎಂದು ಹೇಳಿದನು. ಅದರ ಯಾವುದೇ ಭಾಗವನ್ನು ತನ್ನ ಮೇಲೆ ತೆಗೆದುಕೊಳ್ಳುವ ಮೂಲಕ ಇನ್ನೊಬ್ಬರ ದುಃಖವನ್ನು ಯಾರೂ ಹಗುರಗೊಳಿಸಲು ಸಾಧ್ಯವಿಲ್ಲ.
ಈ ಕಾರಣಗಳಿಗಾಗಿ ಓ ಚಕ್ರ, ನಾನು ದುಃಖದಲ್ಲಿ ಮುಳುಗುವುದಿಲ್ಲ. ಪುರಂದರನು ನಾವುಚಿಯ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವರ ಅಭಿವ್ಯಕ್ತಿ ಕುತೂಹಲ ಮತ್ತು ಗೌರವದ ಮಿಶ್ರಣವಾಗಿತ್ತು. ಅವರು ನಮೂಚಿಯ ಬುದ್ಧಿವಂತಿಕೆಯ ಆಳವನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದರು. ನೀವು ನೋಡುವ ಎಲ್ಲದಕ್ಕೂ ಒಂದು ಅಂತ್ಯವಿದೆ ಎಂದು ನಾವುಚಿ ಮುಂದುವರಿಸಿದರು. ದುಃಖದಲ್ಲಿ ಮುಳುಗುವುದು ವೈಯಕ್ತಿಕ ಸೌಂದರ್ಯ, ಸಮೃದ್ಧಿ, ಜೀವನ ಮತ್ತು ಸದ್ಗುಣವನ್ನು ನಾಶಪಡಿಸುತ್ತದೆ. ಪುರಂದರನು ಆಲಿಸುತ್ತಿದ್ದಂತೆ ನಮೂಚಿಯ ಮಾತುಗಳ ಭಾರದಿಂದ ಅವನ ಮನಸ್ಸು ವಿಸ್ತರಿಸುತ್ತಿರುವುದನ್ನು ಅವನು ಅನುಭವಿಸಿದನು. ಮಾನವ ಅಸ್ತಿತ್ವದ ಕ್ಷಣಿಕ ಸ್ವರೂಪವನ್ನು ಮೀರಿದ ಸತ್ಯವನ್ನು ಅವನು ಅನುಭವಿಸಿದನು. ನಮೂಚಿಯ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಹಿತವಾದ ಮತ್ತು ಶಾಂತವಾದವು. ನಿಸ್ಸಂಶಯವಾಗಿ ತನ್ನ ಮೇಲೆ ಬರುವ ಮತ್ತು ಮನಸ್ಸಿನ ಅಸಮರ್ಪಕ ಮನೋಭಾವದಿಂದ ಹುಟ್ಟುವ ಆ ದುಃಖವನ್ನು ನಿಗ್ರಹಿಸುತ್ತಾ, ನಿಜವಾದ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಯು ಒಬ್ಬರ ಮನಸ್ಸಿನಲ್ಲಿ ಅತ್ಯುನ್ನತವಾದ ಒಳ್ಳೆಯದನ್ನು ಉತ್ಪಾದಿಸುವ ಮತ್ತು ಹೃದಯದಲ್ಲಿಯೇ ನೆಲೆಸಿರುವುದರ ಬಗ್ಗೆ ಪ್ರತಿಬಿಂಬಿಸಬೇಕು ಎಂದು ನಾಮುಚಿ ಹೇಳಿದರು. ಒಬ್ಬರ ಮನಸ್ಸನ್ನು ಒಬ್ಬರ ಅತ್ಯುನ್ನತ ಕೊಳಿತಿಗಾಗಿ ಯಾವುದು ಎಂಬುದರ ಮೇಲೆ ಹೊಂದಿಸಿದಾಗ ನಿಸ್ಸಂದೇಹವಾಗಿ ನಡೆಯುವ ಫಲಿತಾಂಶವೆಂದರೆ ಒಬ್ಬರ ಗುರಿಗಳೆಲ್ಲವೂ ಸಾಧಿಸಲ್ಪಡುತ್ತವೆ. ಸಂಭಾಷಣೆ ಮುಂದುವರೆದಂತೆ ಪುರಂದರನು ತಾನು ನಾಮುಚಿಯ ಬುದ್ಧಿವಂತಿಕೆಯ ಆಳಕ್ಕೆ ಸೆಳೆಯಲ್ಪಟ್ಟಿದ್ದೇನೆ ಎಂದು ಭಾವಿಸಿದನು. ಅವನು ಹೊಸ ಕಣ್ಣುಗಳ ಮೂಲಕ ಜಗತ್ತನ್ನು ನೋಡಿದನು ಮತ್ತು ಅಸ್ತಿತ್ವದ ಸ್ವರೂಪದ ಬಗೆಗಿನ ಅವನ ತಿಳುವಳಿಕೆಯು ಶಾಶ್ವತವಾಗಿ ಬದಲಾಯಿತು. ಒಬ್ಬ ಆರ್ದಿನವಿದ್ದಾನೆ ಮತ್ತು ಎರಡನೆಯದು ಇಲ್ಲ ಎಂದು ನಾಮುಚಿ ಹೇಳಿದರು. ಅವನ ನಿಯಂತ್ರಣವು ಗರ್ಭದಲ್ಲಿರುವ ಅಸ್ತಿತ್ವದ ಮೇಲೆ ವಿಸ್ತರಿಸುತ್ತದೆ. ಮಹಾನ್ ಆರ್ದಿನನಿಂದ ನಿಯಂತ್ರಿಸಲ್ಪಡುತ್ತದೆ. ಅವನು ನನ್ನನ್ನು ಕೆಳಮುಖವಾಗಿ ಓಡಿಸುವ ನೀರಿನಂತೆ ನಾನು ಮುಂದುವರಿಯುತ್ತೇನೆ. ಈ ಕ್ಷಣದಲ್ಲಿ ತನ್ನ ಅಸ್ತಿತ್ವದ ಭಾರವು ತನ್ನ ಹೆಗಲ ಮೇಲೆ ಬಿದ್ದಿರುವುದನ್ನು ಪುರಂದರನು ಅನುಭವಿಸಿದನು. ತಾನು ತನ್ನ ಅದೃಷ್ಟದ ಒಡೆಯನಲ್ಲ, ಬದಲಿಗೆ ಜೀವನದ ಭವ್ಯವಾದ ಆಟದಲ್ಲಿ ಒಂದುಪ್ತಿಯಾದೆ ಎಂದು ಅವನು ನೋಡಿದನು. ಇದು ಒಂದು ಅರ್ದಿನನ ಹುಚ್ಚಾಟಿಕೆಗಳಿಗೆ ಒಳಪಟ್ಟಿತ್ತು. ಆದರೂ ಈ ಅರಿವಿನ ಹೊರತಾಗಿಯೂ ನಾವುಚಿಯ ಮಾತುಗಳು ಹತಾಶೆ ಅಥವಾ ಹತಾಶೆಯಿಂದ ಕೂಡಿರಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಅವರು ಸ್ವೀಕಾರ ಮತ್ತು ತೃಪ್ತಿಯ ಭಾವವನ್ನು ಹೊರಹಾಕಿದರು. ಅಸ್ತಿತ್ವ ಎಂದರೇನು ಮತ್ತು ವಿಮೋಚನೆ ಎಂದರೇನು ಎಂಬುದನ್ನು ತಿಳಿದುಕೊಂಡು ಎರಡನೆಯದು ಮೊದಲಿಗಿಂತ ಶ್ರೇಷ್ಠವಾಗಿದೆ ಎಂಬುದನ್ನು ಸಹ ನಾನು ಅರ್ಥಮಾಡಿಕೊಳ್ಳುವುದಿಲ್ಲ. ವಿನಾಶಕ್ಕೊಳಗಾದ ಭೂಪ್ರದೇಶದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಹಿರಿಯ ಪಾಂಡವ ಸಹೋದರ ಯುಧಿಷ್ಠಿರನು ಗಂಗಾ ನದಿಯ ದಡದಲ್ಲಿ ತನ್ನ ಬುದ್ಧಿವಂತ ಮತ್ತು ಪೂಜ್ಯ ಮಾರ್ಗದರ್ಶಿಯಾದ ಭೀಷ್ಮನ ಪಕ್ಕದಲ್ಲಿ ಕುಳಿತಿದ್ದನು. ಅವರ ನಷ್ಟದ ಭಾರವು ಅವರ ಮೇಲೆ ಭೌತಿಕ ಶಕ್ತಿಯಂತೆ, ಸ್ನೇಹಿತರು, ಕುಟುಂಬ, ರಾಜ್ಯ ಮತ್ತು ಶಕ್ತಿಯ ನಷ್ಟದಂತೆ ಭಾರವಾಯಿತು. ಅಂತಹ ಘೋರ ಸಂಕಟದಲ್ಲಿರುವ ಮನುಷ್ಯನಿಗೆ ಏನು ಪ್ರಯೋಜನ? ಯುಧಿಷ್ಠಿರನು ದುಃಖದಿಂದ ಭಾರವಾದ ಅವನ ಧ್ವನಿಯನ್ನು ಕೇಳಿದನು. ಹೇ ಭೀಷ್ಮನೇ, ಎಲ್ಲವನ್ನೂ ಕಳೆದುಕೊಂಡವನಿಗೆ ಏನು ಸಾಂತ್ವನ ನೀಡುತ್ತದೆ? ಭೀಷ್ಮನ ಕಣ್ಣುಗಳು ಸಮಯದ ಆಳವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ಅಂತಹ ಸ್ಥಿತಿಯಲ್ಲಿರುವ ಯುಧಿಷ್ಠಿರನಿಗೆ ಧೈರ್ಯವು ಅತ್ಯುನ್ನತ ಪ್ರಯೋಜನವಾಗಿದೆ. ಇದು ಕತ್ತಲೆಯ ಕ್ಷಣಗಳಲ್ಲಿ ನಮ್ಮನ್ನು ಉಳಿಸಿಕೊಳ್ಳುವ ಶಕ್ತಿಯಾಗಿದೆ ಮತ್ತು ಸಮೃದ್ಧಿಯನ್ನು ಪುನಃ ಕಂಡುಕೊಳ್ಳುವ ಕೀಲಿಯಾಗಿದೆ ಎಂದು ಅವರು ಉತ್ತರಿಸಿದರು. ಭೀಷ್ಮನು ಮಾತನಾಡುವಾಗ ಅವನ ಮನಸ್ಸು ಆಕಾಶದ ಪ್ರಬಲ ದೇವತೆಯಾದ ಇಂದ್ರನಿಂದ ಸೋಲಿಸಲ್ಪಟ್ಟ ದೈತ್ಯ ರಾಜನಾದ ವಾಲಿಯ ಪ್ರಾಚೀನ ಕಥೆಯತ್ತ ತಿರುಗಿತು. ಆದರೂ ಇಂದ್ರನು ತನ್ನ ಪರ್ವತ ಗುರೆಯಲ್ಲಿ ಅವನನ್ನು ಎದುರಿಸಿದಾಗ ವಾಲಿಯು ದುಃಖ ಅಥವಾ ಹತಾಶೆಯ ಯಾವುದೇ ಲಕ್ಷಣಗಳನ್ನು ತೋರಿಸಲಿಲ್ಲೋ. ವಾಲಿ, ನೀನು ಏಕೆ ಸುಮ್ಮನಿರುತ್ತೀಯ? ಇಂದ್ರನು ತನ್ನ ಭವ್ಯವಾದ ಆನೆ ಐರಾವತದ ಮೇಲೆ ಕುಳಿತು ಆಕಾಶದ ಜೀವಿಗಳ ಪರಿವಾರದಿಂದ ಸುತ್ತುವರಿದಿದ್ದರು. ವಾಲಿಯ ಪ್ರತಿಕ್ರಿಯೆಯು ಗುಡುಗು ಹೊಡೆತದಂತೆ ಇತ್ತು. ಸಮಯದ ನಿಜವಾದ ಸ್ವರೂಪವನ್ನು ನಾನು ಅರ್ಥಮಾಡಿಕೊಂಡಿದ್ದರಿಂದ ನಾನು ವಿಚಲಿತನಾಗಿಲ್ಲ. ಸಮಯವೇ
ನನ್ನನ್ನು ಅದರ ಹಾದಿಯಲ್ಲಿ ಮುನ್ನಡೆಸುತ್ತದೆ ಮತ್ತು ಸಮಯವೇ ನಿಮ್ಮನ್ನು ಮುನ್ನಡೆಸುತ್ತದೆ. ಓ ಇಂದ್ರನೇ, ನಾವೆಲ್ಲರೂ ಅದರ ಆಟದಲ್ಲಿ ತ್ಯಾದೆಗಳು ಅಲ್ಲಿ ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಇಂದ್ರನ ಆತ್ಮಸ್ಥೈರ್ಯವನ್ನು ರೇಷ್ಮೆ ಕತ್ತಿಯಂತೆ ಕತ್ತರಿಸುತ್ತವೆ. ನೀವು ನಿಮ್ಮನ್ನು ನಟನಾಗಿ ನೋಡುತ್ತೀರಿ, ಶಕ್ತಿ ಮತ್ತು ನಿಯಂತ್ರಣವನ್ನು ಹೊಂದಿರುವವರು ಎಂದು ವಾಲಿ ಹೇಳಿದರು. ಆದರೆ ಇದು ನಮ್ಮೆಲ್ಲರನ್ನೂ ಚಲಿಸುವ ಸಮಯ, ಇದು ನಾಶಪಡಿಸುವ ಸಮಯ ಮತ್ತು ಸೃಷ್ಟಿಸುವ ಸಮಯ. ನಿಮ್ಮ ವಿಜಯದಲ್ಲಿ ನೀವು ಈ ಸತ್ಯವನ್ನು ಮರೆತಿದ್ದೀರಿ. ಇಂದ್ರನ ಮುಖವು ಕೋಪದಿಂದ ಕಪ್ಪಾಯಿತು. ಆದರೆ ವಾಲಿ ತನ್ನ ಧ್ವನಿಯನ್ನು ಅಚಲವಾಗಿ ಮುಂದುವರೆಸಿದನು. ಓ ಇಂದ್ರನೇ, ನಾನು ಇಂದು ನೀನಾಗಿಲ್ಲ, ನಾನಾಗಿರಲಿಲ್ಲ. ನಾವು ಸಮಯದ ಭವ್ಯವಾದ ಚಿತ್ರಣದಲ್ಲಿ ಕ್ಷಣಿಕ ಕ್ಷಣಗಳು ಮಾತ್ರ. ನಮ್ಮ ಕಾರ್ಯಗಳು, ನಮ್ಮ ಜ್ಞಾನ, ನಮ್ಮ ಶಕ್ತಿ ಇವೆಲ್ಲವೂ ಸಮಯದ ಅಸಹನೀಯ ಚಲನೆಗಳಿಗೆ ಹೋಲಿಸಿದರೆ ಕ್ಷುಲ್ಲಕ ವಿಷಯಗಳಾಗಿವೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗುತ್ತಿದ್ದಂತೆ ಯುಧಿಷ್ಠಿರನು ಭೀಷ್ಮನ ಕಥೆಯನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ವಾಲಿಯ ಮಾತುಗಳ ಭಾರದಿಂದ ಭಾರವಾಗಿತ್ತು. ಅವನು ಅವುಗಳಲ್ಲಿ ಅವರ ಸ್ವಂತ ಪರಿಸ್ಥಿತಿಯ ಪ್ರತಿಬಿಂಬವನ್ನು ಕಂಡನು. ಕತ್ತಲೆಯ ಕ್ಷಣಗಳಲ್ಲಿಯೂ ಸಹ ಯಾವಾಗಲೂ ಭರವಸೆ ಇತ್ತೆಂಬುದನ್ನು ನೆನಪಿಸುತ್ತದೆ, ಏಕೆಂದರೆ ಸಮಯವೇ ಬದಲಾವಣೆ ಮತ್ತು ನವೀಕರಣವನ್ನು ತರುತ್ತದೆ. ಅನಂತರದ ಮೌನದಲ್ಲಿ ಯುಧಿಷ್ಠಿರನು ಭೀಷ್ಮನ ಕಡೆಗೆ ತಿರುಗಿ, ಓ ಭೀಷ್ಮನೇ, ನಾನು ಏನು ಮಾಡಬೇಕು ಎಂದು ನೀವು ಭಾವಿಸುತ್ತೀರಿ? ನಾನು ಹೇಗೆ ಮಾಡಬಲ್ಲೆ ಎಂದು ಕೇಳಿದನು. ಹೊಸ ದಿನದ ಶಾಂತವಾದ ಉದಯದಲ್ಲಿ ಬುದ್ಧಿವಂತ ರಾಜನಾದ ಯುಧಿಷ್ಠಿರನು ತನ್ನ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಸಲಹೆಯನ್ನು ಕೇಳಿದನು. ಕುತೂಹಲಭರಿತ ಮನಸ್ಸು ಮತ್ತು ಕಲಿಯುವ ಉತ್ಸಾಹದಿಂದ ಅವನು ಭೀಷ್ಮನನ್ನು ವ್ಯಕ್ತಿಯ ಭವಿಷ್ಯದ ಶ್ರೇಷ್ಠತೆ ಮತ್ತು ಅವನತಿಯನ್ನು ಮುನ್ಸೂಚಿಸುವ ಚಿಹ್ನೆಗಳ ಬಗ್ಗೆ ಕೇಳಿದನು. ತನ್ನ ಕಣ್ಣಿನಲ್ಲಿ ಮಿಂಚು ಹೊತ್ತಿದ್ದ ಭೀಷ್ಮನು ದೇವತೆಗಳ ಸಾಮ್ರಾಜ್ಯದ ಒಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಅವನು ಮರ್ತ್ಯ ಪುರುಷರ ಮಿತಿಯನ್ನು ಮೀರಿದ ಒಬ್ಬ ಮಹಾನ್ ತಪಸ್ವಿ ನಾರದನ ಬಗ್ಗೆ ಮಾತನಾಡುತ್ತಿದ್ದನು. ನಾರದನ ತೇಜಸ್ಸು ಸ್ವತಃ ಬ್ರಹ್ಮನಷ್ಟೇ ಮಿತಿಯಿಲ್ಲದಂತಿತ್ತು ಮತ್ತು ಅವನು 2 ಲೋಕಗಳನ್ನು, ಈ ಒಂದು ಮತ್ತು ಇನ್ನೊಂದನ್ನು ಸಮಾನ ಸ್ಪಷ್ಟತೆಯೊಂದಿಗೆ ನೋಡುವ ಶಕ್ತಿಯನ್ನು ಹೊಂದಿದ್ದನು. ಸೂರ್ಯನು ದಿಗಂತದ ಮೇಲೆ ತನ್ನ ಚಿನ್ನದ ಕಿರಣಗಳನ್ನು ಭೂಮಿಯ ಮೇಲೆ ಬೀಸಿದಾಗ ನಾರದನು ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ನಿರ್ಧರಿಸಿದನು. ಅವನು ಧ್ರುವದ ಭವ್ಯವಾದ ಕಣಿವೆಯಿಂದ ಹರಿಯುವ ಅದರ ಸ್ಫಟಿಕದ ನೀರಿಗೆ ಕಾಲಿಟ್ಟನು. ದೇವತೆಗಳ ಪ್ರಬಲ ರಾಜನಾದ ಇಂದ್ರನೂ ಸಹ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಇಲ್ಲಿಗೆ ಬಂದನು. ಇಬ್ಬರು ದೈವಿಕ ಜೀವಿಗಳು ತಮ್ಮ ಸ್ನಾನವನ್ನು ಪೂರ್ಣಗೊಳಿಸಿದರು ಮತ್ತು ನದಿಯ ದಡದಲ್ಲಿ ಒಟ್ಟಿಗೆ ಕುಳಿತು ಆಕಾಶವೇಶಿಗಳ ವೈಭವದ ಕಾರ್ಯಗಳ ಬಗ್ಗೆ ಸಂಭಾಷಣೆಯಲ್ಲಿ ಕಳೆದುಹೋದರು. ಅವರು ಹಳೆಯ ಕಥೆಗಳನ್ನು ಪಠಿಸಿದರು. ಅವರ ಮಾತುಗಳು ಬೆಳಗಿನ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವರು ಉದಯಿಸುತ್ತಿರುವ ಸೂರ್ಯನಿಗೆ ಗೌರವ ಸಲ್ಲಿಸಿದವು. ಅವು ಅಲ್ಲಿ ಕುಳಿತಾಗ ಆಕಾಶದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸಿಕೊಂಡಿತು. ಅದರ ಹೊಳಪು ಸೂರ್ಯನ ಹೊಳಪಿಗೆ ಪ್ರತಿಸ್ಪರ್ಧಿಯಾಗಿತ್ತು. ಪ್ರಕಾಶಮಾನವಾದ ವಸ್ತು ಹತ್ತಿರವಾಯಿತು ಮತ್ತು ನಾರದ ಮತ್ತು ಇಂದ್ರರು ಸಮುದ್ರ ದೇವತೆಯಾದ ಶ್ರೀ ತನ್ನ ಅಪ್ಸರ ಪರಿವಾರದೊಂದಿಗೆ ತಮ್ಮ ಮೇಲೆ ಇಳಿಯುತ್ತಿರುವುದನ್ನು ನೋಡಿದರು. ಅವಳ ದೈವಿಕ ರೂಪವು 1000 ನಕ್ಷತ್ರಗಳಂತೆ ಹೊಳೆಯಿತು. 3 ಲೋಕಗಳನ್ನು ಬೆಳಗಿಸಿತ್ತು. ಶ್ರೀಯ ಮಹಿಮೆಯಿಂದ ದಿಗ್ಭ್ರಮೆಗೊಂಡ ಇಂದ್ರನು ಗೌರವ ಮತ್ತು ನಮ್ರತೆಯಿಂದ ಅವಳ ಬಳಿಗೆ ಹೋದನು. ಅವನು ಅವಳ ಗುರುತು ಮತ್ತು ಉದ್ದೇಶದ ಬಗ್ಗೆ ವಿಚಾರಿಸಿದನು, ಏಕೆಂದರೆ ಅವಳು ಅಸುರರನ್ನು ಬಿಟ್ಟು ಹೋಗಿದ್ದಳು. ಅವರು ತಮ್ಮ ಉದಾತ್ತ ಸದ್ಗುಣಗಳನ್ನು ತ್ಯಜಿಸಿದ್ದರು. ಶ್ರೀ ಇಂದ್ರನಿಗೆ ತಾನು ಲಕ್ಷ್ಮೀ, ಭೂತಿ ಮತ್ತು ಶ್ರೀ ಎಂದು ಬಹಿರಂಗಪಡಿಸಿದಳು. ನಂಬಿಕೆ, ಬುದ್ಧಿವಂತಿಕೆ, ಸಂಪತ್ತು, ವಿಜಯ ಮತ್ತು ಅಪರಿವರ್ತನೀಯತೆಯ ಮೂರ್ತರೂಪ. ತಾನು ಸದ್ಗುಣವನ್ನು ಎತ್ತಿ ಹಿಡಿದ, ಸತ್ಯವನ್ನು ಆಚರಿಸಿದ ಮತ್ತು ಬ್ರಹ್ಮನಿಗೆ ಸಮರ್ಪಿತರಾದವರೊಂದಿಗೆ ವಾಸಿಸುತ್ತಿದ್ದೆ ಎಂದು ಅವಳು ವಿವರಿಸಿದಳು. ಅವಳು ನೀತಿವಂತ ರಾಜರ ಮನೆಗಳಲ್ಲಿ
ಅವರ ಗುಣಮಟ್ಟದಲ್ಲಿ ಮತ್ತು ಅವರ ನಗರಗಳಲ್ಲಿ ವಾಸಿಸುತ್ತಿದ್ದಳು. ಅವರನ್ನು ಶ್ರೇಷ್ಠತೆಯತ್ತ ಮಾರ್ಗದರ್ಶನ ಮಾಡುತ್ತಿದ್ದಳು. ಅವರು ಹಿಂದೆ ಉದಾತ್ತರಾಗಿದ್ದರು, ಆದರೆ ನಂತರ ಅವರ ಸದ್ಗುಣ ಮಾರ್ಗಗಳನ್ನು ತ್ಯಜಿಸಿದ ಅಸುರರೊಂದಿಗಿನ ತನ್ನ ಹಿಂದಿನ ಸಂಬಂಧದ ಬಗ್ಗೆ ಮಾತನಾಡಿದ ಇಂದ್ರನು ಅಸುರರಿಂದ ನಿರ್ಗಮಿಸಲು ಕಾರಣವಾದ ನಿರ್ದಿಷ್ಟ ನಡವಳಿಕೆಗಳ ಬಗ್ಗೆ ಕೇಳಿದನು. ಅವರು ತಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿದ್ದ ತಾಳ್ಮೆಯನ್ನು ಅಭ್ಯಾಸ ಮಾಡಿದ ಮತ್ತು ಸ್ವರ್ಗಕ್ಕೆ ಹೋಗುವ ಹಾದಿಯಲ್ಲಿ ನಡೆದವರ ನಡುವೆ ವಾಸಿಸುತ್ತಿದ್ದರು ಎಂದು ಉತ್ತರಿಸಿದರು. ಅವರು ದಾನವರ ಸ್ವಚ್ಛತೆ, ಅವರ ಭಾವೋದ್ರೇಕಗಳ ಮೇಲಿನ ನಿಯಂತ್ರಣ ಮತ್ತು ಅವರ ಗುರುಗಳ ಬಗೆಗಿನ ಭಕ್ತಿಯನ್ನು ಸಾಧಿಸಿದರು. ಪ್ರಾಚೀನ ಕಾಲದಲ್ಲಿ ದಾನವರು ತಮ್ಮ ನಂಬಿಕೆ, ಸ್ವನಿಯಂತ್ರಣೆ ಮತ್ತು ದಾನಕ್ಕೆ ಹೆಸರುವಾಸಿಯಾಗಿದ್ದರು. ಅವರು ಇತರರ ಸಮೃದ್ಧಿಯ ಬಗ್ಗೆ ಎಂದಿಗೂ ಅಸೂಯೆ ಪಡುತ್ತಿರಲಿಲ್ಲ. ತಮ್ಮ ಸ್ನೇಹಿತರನ್ನು ಕಾಪಾಡಿಕೊಳ್ಳುತ್ತಿದ್ದರು. ಆಳವಾದ ಸಂಭಾಷಣೆಯ ನಡುವೆಯೇ ಯುಧಿಷ್ಠಿರನು ತನ್ನ ಮನಸ್ಸಿನಲ್ಲಿ ತೂಗುತ್ತಿದ್ದ ಒಂದು ಪ್ರಶ್ನೆಯನ್ನು ಮುಂದಿಟ್ಟನು. ಯಾವ ಮನೋಭಾವದಿಂದ, ಯಾವ ಕರ್ತವ್ಯಗಳ ಮಾರ್ಗದಿಂದ, ಯಾವ ಜ್ಞಾನದಿಂದ ಮತ್ತು ಯಾವ ಶಕ್ತಿಯಿಂದ ಅಪರಿವರ್ತನೀಯವಾದ ಮತ್ತು ಆದಿಮ ಪ್ರಕೃತಿಯ ವ್ಯಾಪ್ತಿಯನ್ನು ಮೀರಿದ್ದ ಬ್ರಹ್ಮನನ್ನು ಸಾಧಿಸುವಲ್ಲಿ ಯಶಸ್ವಿಯಾಗುತ್ತಾನೆ ಎಂದು ಅವನು ಭೀಷ್ಮನನ್ನು ಕೇಳಿದನು. ಬುದ್ಧಿವಂತ ಮತ್ತು ಪೂಜ್ಯನಾದ ಭೀಷ್ಮನು ಉತ್ತರಿಸುವ ಮೊದಲು ಚಿಂತನಶೀಲವಾಗಿ ಮುಗುಳ್ಳಕ್ಕನು ನಿವೃತ್ತಿಯ ಹಾದಿಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡವನು ಸಂಯಮದಿಂದ ತಿನ್ನುತ್ತಾನೆ ಮತ್ತು ಇಂದ್ರಿಯಗಳು ಸಂಪೂರ್ಣ ನಿಯಂತ್ರಣದಲ್ಲಿರುತ್ತವೆ. ಅವನು ಬ್ರಹ್ಮನನ್ನು ತಲುಪಬಹುದು ಎಂದು ಹೇಳಿದನು. ಈ ಅಂಶವನ್ನು ವಿವರಿಸಲು ಅವನು ಒಂದು ಪ್ರಾಚೀನ ನಿರೂಪಣೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಇಂದಿನ ಯುಗದಲ್ಲಿ ತನ್ನ ಬುದ್ಧಿವಂತಿಕೆ ಮತ್ತು ಕರ್ತವ್ಯ ಮತ್ತು ನೈತಿಕತೆಯ ತಿಳುವಳಿಕೆಗೆ ಹೆಸರುವಾಸಿಯಾದ ಜೈಗೀಶ್ವರನನ್ನು ಮತ್ತೊಬ್ಬ ಪೂಜ್ಯ ಋಷಿಯಾದ ದೇವಲ ಅಸಿತ ಸಂಪರ್ಕಿಸಿದ್ದರು. ನೀವು ಹೊಗಳಿಕೆಯಿಂದ ಪ್ರಭಾವಿತರಾಗುವುದಿಲ್ಲ, ಟೀಕಿಸಿದಾಗ ನೀವು ಕೋಪದಿಂದ ಪ್ರತಿಕ್ರಿಯಿಸುವುದಿಲ್ಲ ಎಂದು ದೇವಲ ಹೇಳಿದರು. ನಿಮ್ಮ ಬುದ್ಧಿವಂತಿಕೆಯ ಮೂಲ ಯಾವುದು? ಅದು ಎಲ್ಲಿಂದ ಬಂತು? ಜೈಗೀಶ್ವರನ ಪ್ರತಿಕ್ರಿಯೆಯನ್ನು ಅಲೆಯಲಾಗುತ್ತಿತ್ತು ಮತ್ತು ಉದ್ದೇಶಪೂರ್ವಕವಾಗಿತ್ತು. ತಮ್ಮನ್ನು ಹೊಗಳುವವರೊಂದಿಗೆ ಮತ್ತು ಅವರನ್ನು ದೂಷಿಸುವವರೊಂದಿಗೆ ಸ್ಥಿರವಾಗಿ ವರ್ತಿಸುವ, ತಮ್ಮ ಸದ್ಗುಣಗಳನ್ನು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮರೆಮಾಚುವ ಮತ್ತು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡದ ಪುರುಷರು. ಈ ಪುರುಷರು ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆಂದು ಹೇಳಲಾಗುತ್ತವೆ ಎಂದು ಅವರು ವಿವರಿಸಿದ ಈ ವ್ಯಕ್ತಿಗಳು ಇನ್ನೂ ಬರಬೇಕಾಗಿರುವುದಕ್ಕೆ ದುಃಖಿಸುವುದಿಲ್ಲ ಅಥವಾ ಅವರು ಹಿಂದಿನ ದುಃಖಗಳ ಬಗ್ಗೆ ಚಿಂತಿಸುವುದಿಲ್ಲ. ಅವರು ಕೇವಲ ಪ್ರಸ್ತುತ ಕ್ಷಣದ ಮೇಲೆ ಕೇಂದ್ರೀಕರಿಸುತ್ತಾರೆ ಮತ್ತು ಸಮಚಿತ್ತದಿಂದ ವರ್ತಿಸುತ್ತಾರೆ. ಅವರ ಮನಸ್ಸುಗಳು ಆಸಕ್ತಿ ಮತ್ತು ತಿರಸ್ಕಾರದಿಂದ ಮುಕ್ತವಾಗಿರುತ್ತವೆ ಮತ್ತು ಅದಕ್ಕೆ ಅನುಗುಣವಾಗಿ ಅವರು ತಮ್ಮ ಕ್ರಿಯೆಗಳನ್ನು ನಿಯಂತ್ರಿಸುತ್ತಾರೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಮತ್ತು ಭಾವೋದ್ರೇಕಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಅವರು ಎಂದಿಗೂ ಆಲೋಚನೆ, ಮಾತು ಅಥವಾ ಕ್ರಿಯೆಯ ಮೂಲಕ ಇತರರಿಗೆ ಹಾನಿಯನ್ನುಂಟು ಮಾಡುವುದಿಲ್ಲ. ದೇವಲ ಜೈಗೀಶ್ವರ ಮಾತುಗಳಿಂದ ದಿಗ್ಭ್ರಮೆಗೊಂಡನು. ಈ ಬುದ್ಧಿವಂತಿಕೆಯ ಆಶ್ರಯವೇನು ಎಂದು ಕೇಳಿದನು. ಜೈಗೀಶ್ವರನು ಉತ್ತರಿಸಿದನು, ನೈತಿಕತೆ ಮತ್ತು ಸದಾಚಾರದ ಜ್ಞಾನವೇ ಈ ಜನರಿಗೆ ಅವರ ಹಾದಿಯಲ್ಲಿ ಮಾರ್ಗದರ್ಶನ ನೀಡುತ್ತದೆ. ಈ ಮಾರ್ಗವನ್ನು ಅನುಸರಿಸುವ ಮೂಲಕ ಅವರು ಸಂತೋಷವನ್ನು ಪಡೆಯುತ್ತಾರೆ. ಆದರೆ ಅದರಿಂದ ವಿಮುಖವಾಗುವವರು ಆತಂಕ ಮತ್ತು ದುಃಖದಿಂದ ಬಳಲುತ್ತಾರೆ. ಭೀಷ್ಮನು ಜೈಗೀಶ್ವರನ ಮಾತುಗಳನ್ನು ಪುನರಾವರ್ತಿಸುವುದನ್ನು ಮುಂದುವರಿಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ನಾನು ನೀತಿಯ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ನಾನು ಹೊಗಳಿಕೆ ಅಥವಾ ಟೀಕೆಯಿಂದ ಏಕೆ ಪ್ರಭಾವಿತನಾಗಬೇಕು? ಇತರರು ತಮ್ಮ ಕ್ರಿಯೆಗಳ ಮೂಲಕ ಅವರು ಬಯಸಿದ್ದನ್ನು ಪಡೆಯಲಿ, ಆದರೆ ನನಗೆ ಸ್ವಾಧೀನಗಳು ಮತ್ತು ನಷ್ಟಗಳು ಯಾವುದೇ ಮಹತ್ವವನ್ನು ಹೊಂದಿಲ್ಲ. ಭೀಷ್ಮನು ತನ್ನ ಕಥನವನ್ನು ಮುಕ್ತಾಯಗೊಳಿಸುತ್ತಾ, ಅತ್ಯುನ್ನತ ಮಟ್ಟವನ್ನು ಸಾಧಿಸಲು ಪ್ರಯತ್ನಿಸುವವರು ಈ ರೀತಿಯ ನಡವಳಿಕೆಯನ್ನು ಗಮನಿಸುವುದರ ಮೂಲಕ ಯಶಸ್ವಿಯಾಗುತ್ತಾರೆ. ತಮ್ಮೆಲ್ಲ ಇಂದ್ರಿಯಗಳನ್ನು ಸೋಲಿಸಿದ ವ್ಯಕ್ತಿಯು ಎಲ್ಲಾ ತ್ಯಾಗಗಳನ್ನು ಮಾಡಿದನೆಂದು ಪರಿಗಣಿಸಲಾಗುತ್ತದೆ. ಅಂತಹ ವ್ಯಕ್ತಿಯು ಬ್ರಹ್ಮನ ಅತ್ಯುನ್ನತ ಮಟ್ಟವನ್ನು ಸಾಧಿಸುತ್ತಾನೆ. ಅದು ಶಾಶ್ವತವಾಗಿದೆ ಮತ್ತು ಆದಿಮ ಪ್ರಕೃತಿಯ ವ್ಯಾಪ್ತಿಯನ್ನು ಮೀರಿಸುತ್ತದೆ. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ
ಯುಧಿಷ್ಠಿರನ ಕಣ್ಣುಗಳು ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಉತ್ಸಾಹಭರಿತ ಚರ್ಚೆಯ ನಡುವೆ ಪಾಂಡವ ಸಹೋದರರಲ್ಲಿ ಹಿರಿಯರಾದ ಯುಧಿಷ್ಠಿರನು ಪೂಜ್ಯ ಯೋಧನಾದ ಭೀಷ್ಮನನ್ನು ಆಳವಾದ ಪ್ರಶ್ನೆಯೊಂದನ್ನು ಕೇಳಿದನು. ಮನುಷ್ಯರಲ್ಲಿ ಯಾರನ್ನು ಎಲ್ಲರೂ ಪ್ರೀತಿಸುತ್ತಾರೆ, ಎಲ್ಲರಿಗೂ ಸಂತೋಷವನ್ನು ತರುತ್ತಾರೆ ಮತ್ತು ಎಲ್ಲಾ ಸದ್ಗುಣ ಮತ್ತು ಸಾಧನೆಗಳನ್ನು ಹೊಂದಿದ್ದಾರೆ? ಭೀಷ್ಮನು ತನ್ನ ಹಿಂದಿನ ಕಥೆಯೊಂದನ್ನು ಹೇಳಲು ಪ್ರಾರಂಭಿಸಿದಾಗ ಆತನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಪೂಜ್ಯ ಭಗವಾನ್ ಕೃಷ್ಣನಾದ ಕೇಶವ ಮತ್ತು ಕುಕ್ಕುರ ರಾಜ ಉಗ್ರಸೇನನ ನಡುವಿನ ಮುಖಾಮುಖಿಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ಎಂದು ಆತ ಹೇಳಿದನು. ಈ ದೃಶ್ಯವು ಹಿಂದಿನ ಯುಗಕ್ಕೆ ಸ್ಥಳಾಂತರಗೊಂಡಿತು. ಅಲ್ಲಿ ನ್ಯಾಯಯುತ ಆಡಳಿತಗಾರನಾದ ಉಗ್ರಸೇನನು ದಿವ್ಯ ಋಷಿಯಾದ ನಾರದನ ಬಗ್ಗೆ ಗಾಢವಾಗಿ ಆಕರ್ಷಿತನಾಗಿದ್ದನು. ಎಲ್ಲರೂ ನಾರದನ ಗುಣಗಳ ಬಗ್ಗೆ ಬಹಳವಾಗಿ ಮಾತನಾಡುತ್ತಾರೆ ಎಂದು ಉಗ್ರಸೇನನು ಭಗವಾನ್ ಕೃಷ್ಣನಿಗೆ ಹೇಳಿದನು. ಈ ಮಹಾನ್ ಋಷಿಯು ನಿಜವಾಗಿಯೂ ಎಲ್ಲಾ ರೀತಿಯ ಸದ್ಗುಣ ಮತ್ತು ಶ್ರೇಷ್ಠತೆಯನ್ನು ಹೊಂದಿರಬೇಕು ಎಂದು ನಾನು ನಂಬುತ್ತೇನೆ. ಭಗವಾನ್ ಕೃಷ್ಣನು ಗೊತ್ತಿದ್ದು ನಕನು ಮತ್ತು ನಾರದನ ಗಮನಾರ್ಹ ಗುಣಗಳನ್ನು ವಿವರಿಸಲು ಪ್ರಾರಂಭಿಸಿದನು. ನಾರದನು ತನ್ನ ನಡವಳಿಕೆಯಲ್ಲಿ ಸದ್ಗುಣವುಳ್ಳವನಾಗಿದ್ದರೂ ಅವನು ಎಂದಿಗೂ ಅಹಂಕಾರವನ್ನು ಅವನನ್ನು ಸೇವಿಸಲು ಬಿಡುವುದಿಲ್ಲ ಎಂದು ಹೇಳಿದನು. ಅದಕ್ಕಾಗಿಯೇ ಅವನು ಎಲ್ಲೆಡೆ ಪೂಜ್ಯನಾಗಿದ್ದಾನೆ. ಅವನು ಅಸಮಾಧಾನ, ಕೋಪ, ಹಾಸ್ಯ ಮತ್ತು ಭಯದಿಂದ ಮುಕ್ತನಾಗಿದ್ದಾನೆ. ಶಾಂತಿಯ ನಿಜವಾದ ಮೂರ್ತರೂಪ ಭಗವಾನ್ ಕೃಷ್ಣನು ಮಾತನಾಡುವುದನ್ನು ಮುಂದುವರೆಸಿದಾಗ ಅವರ ಮಾತುಗಳು ನಾರದನ ಆದರ್ಶಪ್ರಾಯ ಪಾತ್ರದ ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅವನು ವಿಳಂಬದಿಂದ ಮುಕ್ತನಾಗಿದ್ದಾನೆ ಮತ್ತು ಧೈರ್ಯವನ್ನು ಹೊಂದಿದ್ದಾನೆ ಎಂದು ಅವನು ಹೇಳಿದನು. ಈ ಕಾರಣಕ್ಕಾಗಿ ಅವನನ್ನು ಎಲ್ಲೆಡೆ ಪೂಜಿಸಲಾಗುತ್ತದೆ. ಅವನ ನಡವಳಿಕೆಯು ಅಚಲವಾಗಿದೆ, ಬಯಕೆ ಅಥವಾ ಕಾಮದಿಂದ ಕಳಂಕಿತವಾಗಿಲ್ಲ. ಅವನು ಎಂದಿಗೂ ತನ್ನ ವಾಗ್ದಾನಗಳನ್ನು ಮುರಿಯುವುದಿಲ್ಲ ಮತ್ತು ಇದಕ್ಕಾಗಿ ಅವನು ಎಲ್ಲೆಡೆ ಗೌರವಿಸಲ್ಪಡುತ್ತಾನೆ. ಭಗವಾನ್ ಕೃಷ್ಣನು ಪಟ್ಟಿ ಮಾಡಿದಂತೆ ನಾರದನ ಸದ್ಗುಣಗಳಿಗೆ ಯಾವುದೇ ಮಿತಿಯಿಲ್ಲವೆಂದು ತೋರುತ್ತದೆ. ಅವನು ಆಧ್ಯಾತ್ಮಿಕ ಜ್ಞಾನದ ತತ್ವಗಳನ್ನು ಬಲ್ಲವನಾಗಿದ್ದಾನೆ, ಶಾಂತಿಗೆ ಸಿದ್ಧನಾಗಿದ್ದಾನೆ, ದೊಡ್ಡ ಶಕ್ತಿಯನ್ನು ಹೊಂದಿದ್ದಾನೆ ಮತ್ತು ತನ್ನ ಇಂದ್ರಿಯಗಳ ಮಾಸ್ಟರ್ ಎಂದು ಅವನು ಹೇಳಿದನು. ಅವನು ವಂಚನೆಯಿಂದ ಮುಕ್ತನಾಗಿದ್ದಾನೆ, ಮಾತಿನಲ್ಲಿ ಸತ್ಯವಂತನಾಗಿದ್ದಾನೆ ಮತ್ತು ಶಕ್ತಿ, ಖ್ಯಾತಿ, ಬುದ್ಧಿವಂತಿಕೆ, ಜ್ಞಾನ, ನಮ್ರತೆ, ಜನನ ತಪಸ್ಸು ಮತ್ತು ವರ್ಷಗಳಿಂದ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. ಭಗವಾನ್ ಕೃಷ್ಣನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ಮೌನವಾಯಿತು. ನಾರದನ ಪರಿಪೂರ್ಣತೆಯ ಚಿತ್ರಣದಿಂದ ಮಂತ್ರಮುಗ್ಧರಾದರು. ಯುಧಿಷ್ಠಿರನು ಭೀಷ್ಮನನ್ನು ಆಳವಾದ ಆಶ್ಚರ್ಯದಿಂದ ನೋಡಿದನು. ಅವನ ಕಣ್ಣುಗಳು ದಿವ್ಯ ಋಷಿಯ ಬಗ್ಗೆ ಗೌರವದಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು ಕೇಳಿದನು, ಹೀಗೆ ಎಲ್ಲಾ ಅರ್ಹತೆ ಮತ್ತು ಸಾಧನೆಗಳನ್ನು ಹೊಂದಿರುವವನನ್ನು ಪ್ರೀತಿಸದವರು ನಿಜವಾಗಿಯೂ ಯಾರು? ಸಭೆಯು ಮೌನವಾಗಿತ್ತು. ಪ್ರತಿಯೊಬ್ಬ ಸದಸ್ಯರು ಚಿಂತನೆಯಲ್ಲಿ ಕಳೆದು ಪೂಜ್ಯ ಋಷಿಯಾದ ನಾರದನ ಅಸಾಧಾರಣ ಗುಣಗಳ ಬಗ್ಗೆ ಯೋಚಿಸಿದರು. ಶಾಂತವಾದ ಕಾಡಿನ ಗುಹೆಯ ಮಧ್ಯದಲ್ಲಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ಪೂಜ್ಯ ಯೋಧನಾದ ಭೀಷ್ಮನ ಪಕ್ಕದಲ್ಲಿ ಆಳವಾದ ಚಿಂತನೆಯಲ್ಲಿ ಕುಳಿದನು. ಯುಧಿಷ್ಠಿರನು ತನ್ನ ಆಳವಾದ ಪ್ರಶ್ನೆಗಳನ್ನು ಭೀಷ್ಮನಿಗೆ ಕೇಳಿದಾಗ ಗಾಳಿಯು ಹೂ ಬಿಡುವ ಹೂವುಗಳ ಸಿರಿ ಸುವಾಸನೆಯಿಂದ ತುಂಬಿತ್ತು. ಯುಧಿಷ್ಠಿರನು, ಓ ಪೂಜ್ಯನೇ, ನಾನು ಸೃಷ್ಟಿ ಮತ್ತು ವಿನಾಶದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ. ಎಲ್ಲಾ ಜೀವಿಗಳ ಮೂಲ ಮತ್ತು ಅಂತ್ಯವೇನು? ಈ ಜಗತ್ತಿನಲ್ಲಿ ಅವರ ಕರ್ತವ್ಯಗಳು ಮತ್ತು ಕಾರ್ಯಗಳು ಯಾವುವು? ಪ್ರತಿ ಯುಗದಲ್ಲಿ ಸಮಯದ ವಿಭಜನೆ ಮತ್ತು ಜೀವನದ ನಿಗದಿತ ಅವಧಿಗಳ ಬಗ್ಗೆ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ ಎಂದು ಹೇಳಿದನು. ತನ್ನ ಚುಚ್ಚುವ ನೋಟ ಮತ್ತು ಬುದ್ಧಿವಂತಿಕೆಯ ಮುಖದೊಂದಿಗೆ ಭೀಷ್ಮನು ದಿವ್ಯ ವ್ಯಾಸನಿಂದ ಹಾದುಹೋಗುವ ಪ್ರಾಚೀನ ನಿರೂಪಣೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಮುಗುಣಕನು, ಪ್ರಾಚೀನ ದಿನಗಳಲ್ಲಿ ಭೀಷ್ಮನು ವ್ಯಾಸನ ಮಗನಾದ ಸುಕನು ಈ ವಿಷಯಗಳ ಬಗ್ಗೆ ಜ್ಞಾನೋದಯವನ್ನು ಬಯಸಿದ್ದನು. ಅವನ ತಂದೆ ಋಷಿ ವ್ಯಾಸನು ವೇದಗಳು ಮತ್ತು ಉಪನಿಷತ್ತುಗಳ ಒಡೆಯನಾಗಿದ್ದನು ಮತ್ತು
ಅವನ ಮನಸ್ಸು ಹಿಂದಿನ ಮತ್ತು ಭವಿಷ್ಯದ ಜ್ಞಾನದಿಂದ ತುಂಬಿತ್ತು ಎಂದು ಹೇಳಿದನು. ಸತ್ಯವನ್ನು ಗ್ರಹಿಸಲು ಉತ್ಸುಕನಾಗಿದ್ದ ಸುಕನು ತನ್ನ ತಂದೆಗೆ ತನ್ನ ಪ್ರಶ್ನೆಗಳನ್ನು ಹಾಕಿದ್ದನು. ಆತನು ಎಲ್ಲಾ ಜೀವಿಗಳ ಸೃಷ್ಟಿಕರ್ತ ಬ್ರಹ್ಮನು ಕಾಲ ಮತ್ತು ಸ್ಥಳವನ್ನು ಮೀರಿದ ಶಾಶ್ವತ ಮತ್ತು ಬದಲಾಗದ ಅಸ್ತಿತ್ವ. ಆತನು ಸೃಷ್ಟಿಯ ಮುಂಚೆಯೇ ಅಸ್ತಿತ್ವದಲ್ಲಿದ್ದಾನೆ ಎಂದು ಉತ್ತರಿಸಿದನು. ಋಷಿಗಳು ಸಮಯವನ್ನು ವಿವಿಧ ರೀತಿಯಲ್ಲಿ ಅಳೆಯುತ್ತಿದ್ದರು ಎಂದು ವ್ಯಾಸನು ವಿವರಿಸಿದನು. ಕಷ್ಟವು 5 ಅಥವಾ 10 ಕಣ್ಣಿನ ಕೊಂಡಿಗಳು 30 ಕಲೆಗಳು ಮುಹೂರ್ತವನ್ನು ರೂಪಿಸಿದವು. 30 ಮುಹೂರ್ತಗಳು ಒಂದು ಹಗಲು ಮತ್ತು ರಾತ್ರಿಯನ್ನು ಒಳಗೊಂಡಿದ್ದು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸುತ್ತಿದ್ದಂತೆ ಭೀಷ್ಮನು ವ್ಯಾಸನ ಮಾತುಗಳನ್ನು ಪುನರಾವರ್ತಿಸಿದನು. ಪ್ರತಿಯೊಂದು ಯುಗದಕುತ ತ್ರೇತ, ದ್ವಾಪರ ಮತ್ತು ಕಾಳಿಯ ಅವಧಿಯು ವಿಭಿನ್ನವಾಗಿದೆ. ಮೊದಲನೆಯದು 4000 ವರ್ಷಗಳು ಮತ್ತು ಎರಡನೆಯದು ಪ್ರತಿ ಅನುಕ್ರಮ ಯುಗದಲ್ಲಿ ಕಾಲು ಭಾಗದಷ್ಟು ಕಡಿಮೆಯಾಗುತ್ತದೆ. ಜೀವಿಗಳ ಜೀವಿತಾವಧಿಯೂ ಸಹ ಬದಲಾಗುತ್ತದೆ. ಕೃತಯುಗದಲ್ಲಿ ಎಲ್ಲರೂ 400 ವರ್ಷಗಳ ಕಾಲ ಬದುಕಿದ್ದರು. ತ್ರೇತನಲ್ಲಿ ಅದು 300 ವರ್ಷಗಳಿಗೆ ಇಳಿಯಿತು ಮತ್ತು ಹೀಗೆ ಒಂದು ಯುಗವು ಇನ್ನೊಂದಕ್ಕೆ ದಾರಿ ಮಾಡಿಕೊಟ್ಟಂತೆ ಜೀವಿಗಳ ಕರ್ತವ್ಯಗಳು ಮತ್ತು ಕ್ರಿಯೆಗಳು ಬದಲಾದವು ಎಂದು ಭೀಷ್ಮನ ಕಥನವು ಬಹಿರಂಗಪಡಿಸಿತು. ಕೃತ ಯುಗದಲ್ಲಿ ಎಲ್ಲಾ ಕರ್ತವ್ಯಗಳು ಶುದ್ಧ ಮತ್ತು ಸತ್ಯವಾದರೂ ಇತರ ಯುಗಗಳಲ್ಲಿ ಅವು ಕ್ರಮೇಣ ಪ್ರತಿ ಅನುಕ್ರಮ ಯುಗದಲ್ಲಿ ಕಾಲು ಭಾಗದಷ್ಟು ಕಡಿಮೆಯಾದವು. ಜೀವನದ ಅವಧಿಗಳು, ಆಶೀರ್ವಾದಗಳು ಮತ್ತು ವೈದಿಕ ವಿಧಿಗಳ ಫಲಗಳೂ ಸಹ ಪ್ರತಿ ಹಾದು ಹೋಗುವ ವಯಸ್ಸಿನೊಂದಿಗೆ ಕಡಿಮೆಯಾದವು. ಈ ಪ್ರವಚನವು ಯುಧಿಷ್ಠಿರನ ತಿಳುವಳಿಕೆಯನ್ನು ಬೆಳಗಿಸಿತು ಮತ್ತು ಆತನು ಬ್ರಹ್ಮನ ಹಗಲು ಮತ್ತು ರಾತ್ರಿಯ ಸ್ವರೂಪದ ಬಗ್ಗೆ ಹೆಚ್ಚಿನ ಸ್ಪಷ್ಟೀಕರಣವನ್ನು ಬಯಸಿದನು. ಪೂಜ್ಯ ಭೀಷ್ಮನೇ, ನನಗೆ ತಿಳಿಸಿ, ಯುಧಿಷ್ಠಿರನು ಬ್ರಹ್ಮನ ಹಗಲು ಮತ್ತು ರಾತ್ರಿಯ ಅವಧಿ ಎಷ್ಟು ಮತ್ತು ಅವು ಬ್ರಹ್ಮಾಂಡದ ಸೃಷ್ಟಿ ಮತ್ತು ವಿನಾಶಕ್ಕೆ ಹೇಗೆ ಸಂಬಂಧಿಸಿವೆ ಎಂದು ಕೇಳಿದನು. ಯುಧಿಷ್ಠಿರನ ಕುತೂಹಲದಿಂದ ಸಂತೋಷಗೊಂಡಂತೆ ಭೀಷ್ಮ ಮುಗುಳ್ನಕ್ಕನು. ಪ್ರಾರಂಭದಲ್ಲಿ ಬ್ರಹ್ಮಾಂಡವು ಹೊರಹೊಮ್ಮಿದ ಪ್ರಕಾಶಮಾನವಾದ ಬೀಜವಾದ ಬ್ರಹ್ಮ ಮಾತ್ರ ಇದ್ದನು. ಅವನು ಮುಂಜಾನೆ ಎಚ್ಚರವಾದಾಗ ಅವನು ಅವಿದ್ಯ ಅಥವಾ ಅಜ್ಞಾನದ ಸಹಾಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದನು. ಈ ಆದಿ ಕತ್ತಲೆಯಿಂದ ಮಹಾತ್ ವಿಶಾಲವಾದ ಮತ್ತು ಎಲ್ಲವನ್ನೂ ಒಳಗೊಳ್ಳುವ ಶಕ್ತಿಯು ಹೊರಹೊಮ್ಮಿತು. ಅದು ವೇಗವಾಗಿ ಮನಸ್ಸಾಗಿ ಪ್ರಕಟವಾದ ಪ್ರಪಂಚದ ಆತ್ಮವಾಗಿ ರೂಪಾಂತರಗೊಳಿತು. ಚಿತ್ತ ಅಥವಾ ಶುದ್ಧ ಪ್ರಜ್ಞೆ ಮತ್ತು ಅವ್ಯಯದಿಂದ ತುಂಬಿದ ಮನಸ್ಸು 7 ಮಹಾನ್ ಜೀವಿಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿತು. ಬಾಹ್ಯಾಕಾಶ, ಗಾಳಿ, ಬೆಳಕು, ನೀರು, ಭೂಮಿ, ಧ್ವನಿ ಮತ್ತು ರೂಪ ವೈವಿಧ್ಯಮಯ ಶಕ್ತಿಗಳಿಂದ ತುಂಬಿದ ಈ ಘಟಕಗಳು ಮೊದಲಿಗೆ ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿದ್ದವು, ಆದರೆ ಅಂತಿಮವಾಗಿ ಒಗ್ಗೂಡಿದ ಸ್ಥಿತಿಯಲ್ಲಿ ಒಗ್ಗೂಡಿದವು. ಅವು ವಿಲೀನಗೊಂಡಾಗ ಅವು ದೇಹದ ಘಟಕ ಭಾಗಗಳನ್ನು ರೂಪಿಸಿದವು. ನಂತರ ಅದನ್ನು ಅಂಗಗಳು ಎಂದು ಕರೆಯಲಾಯಿತು. ಸ್ಥೂಲ ದೇಹವು ಆಕಾರವನ್ನು ಪಡೆದುಕೊಳ್ಳುತ್ತಿದ್ದಂತೆ ಸೂಕ್ಷ್ಮವಾದ ಮಹಾತ್ ಅದರೊಳಗೆ ಪ್ರವೇಶಿಸಿ ಅದರೊಂದಿಗೆ ನಿಷ್ಕ್ರಿಯವಾದ ಕ್ರಿಯೆಗಳ ಅವಶೇಷವನ್ನು ತಂದನು. ನಂತರ ಎಲ್ಲಾ ಜೀವಿಗಳ ಮೂಲ ಸೃಷ್ಟಿಕರ್ತನಾದ ಬ್ರಹ್ಮನು ತನ್ನನ್ನು ವಿಭಜಿಸಿಕೊಂಡನು ಮತ್ತು ಎಲ್ಲವನ್ನೂ ಪರಿಶೀಲಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಸೂಕ್ಷ್ಮ ರೂಪವನ್ನು ಪ್ರವೇಶಿಸಿದನು. ಈ ರೀತಿಯಾಗಿ ಅವನು ಎಲ್ಲಾ ಜೀವಿಗಳ ಒಡೆಯನಾದನು. ಚಲಿಸುವ ಮತ್ತು ನಿಶ್ಚಲ ಅಸ್ತಿತ್ವಗಳೆರಡನ್ನೂ ಸೃಷ್ಟಿಸಿದನು. ದೇವರುಗಳು, ಮನುಷ್ಯರು, ನದಿಗಳು, ಸಮುದ್ರಗಳು, ಪರ್ವತಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಹಾವುಗಳ ಜಗತ್ತನ್ನು ಅಸ್ತಿತ್ವಕ್ಕೆ ತಂದ ಕಾರಣ ಬ್ರಹ್ಮನ ಸೃಜನಶೀಲ ಶಕ್ತಿಯು ಮಿತಿಯಿಲ್ಲದಂತಿತ್ತು. ಪ್ರತಿಯೊಂದು ಸೃಷ್ಟಿಯು ಹಿಂದಿನ ಸೃಷ್ಟಿಗಳಿಂದ ತನ್ನ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿತು. ಕೆಲವು ನಂತರದ ಸೃಷ್ಟಿಗಳಲ್ಲಿ ಹೊಸದನ್ನು ಪಡೆದುಕೊಂಡವು. ಸ್ವತಃ ಸೇನಾಧಿಪತಿಯು ಜೀವಿಗಳು ಮತ್ತು ಅಸ್ತಿತ್ವಗಳ ನಡುವೆ ಸಂಬಂಧಗಳನ್ನು ಸ್ಥಾಪಿಸಿ ಅವುಗಳನ್ನು
ವಿವಿಧ ಶಕ್ತಿಗಳಿಂದ ತುಂಬಿದರೂ ತತ್ವಜ್ಞಾನಿಗಳು ಸೃಷ್ಟಿಯ ಸ್ವರೂಪದ ಬಗ್ಗೆ ಚರ್ಚಿಸಿ ಪರಿಶ್ರಮ, ನಿಯತಿ ಅಥವಾ ಪ್ರಕೃತಿಯು ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ಪ್ರಸ್ತಾಪಿಸಿದರು. ಆದಾಗ್ಯೂ ನಮಗೆ ತಿಳಿದಿರುವಂತೆ ಜಗತ್ತನ್ನು ಸೃಷ್ಟಿಸಿದ್ದು ಈ ಮೂರರ ಸಂಯೋಗವೇ ಎಂದು ಅವರು ಅಂತಿಮವಾಗಿ ತೀರ್ಮಾನಿಸಿದರು. ಏತಮಧ್ಯೆ ಬುದ್ಧಿವಂತ ಪುರುಷರು ಮತ್ತು ಮಹಿಳೆಯರು ಬ್ರಹ್ಮಾಂಡದ ರಹಸ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾ ವಸ್ತುಗಳ ವಿಜ್ಞಾನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಅವರಿಗೆ ತಪಸ್ಸು ಅತ್ಯುನ್ನತವಾದ ಒಳಿತಾಗಿತ್ತು, ಶಾಂತಿ ಮತ್ತು ಆತ್ಮಸಂಯಮವನ್ನು ಸಾಧಿಸುವ ಸಾಧನವಾಗಿತ್ತು. ತಪಸ್ಸಿನ ಮೂಲಕ ಒಬ್ಬನು ಎಲ್ಲ ಆಸೆಗಳನ್ನು ಪಡೆಯಬಹುದು ಮತ್ತು ಎಲ್ಲಾ ಜೀವಿಗಳ ಒಡೆಯನಾಗಬಹುದು. ಋಷಿಗಳು ತಮ್ಮ ತಪಸ್ಸಿನ ಸಮರ್ಪಣೆಯ ಮೂಲಕ ಸೃಷ್ಟಿಯ ರಹಸ್ಯಗಳನ್ನು ಮತ್ತು ವಿಮೋಚನೆಯ ಮಾರ್ಗವನ್ನು ಒಳಗೊಂಡಿರುವ ವೇದಗಳನ್ನು ನಿರಂತರವಾಗಿ ಓದಲು ಸಾಧ್ಯವಾಯಿತು. ಎಲ್ಲಾ ಜೀವಿಗಳ ಪರಮ ಗುರುವು ವೇದಗಳ ಪದಗಳಿಂದ ಎಲ್ಲವನ್ನೂ ಸೃಷ್ಟಿಸಿದರು. ಅವುಗಳಿಗೆ ಆರಂಭ ಅಥವಾ ಅಂತ್ಯವಿಲ್ಲದ ಜ್ಞಾನವನ್ನು ತುಂಬಿದರು. ಋಷಿಗಳ ಹೆಸರುಗಳು ಅಸ್ತಿತ್ವದಲ್ಲಿರುವ ವಸ್ತುಗಳಲ್ಲಿ ಕಂಡುಬರುವ ವಿವಿಧ ರೂಪಗಳು ಮತ್ತು ಕ್ರಿಯೆಗಳ ಕ್ರಮಗಳು ಎಲ್ಲವೂ ವೇದಗಳಿಂದ ಹುಟ್ಟಿಕೊಂಡಿವೆ. ಆರಂಭದಲ್ಲಿ ಬ್ರಹ್ಮನು ಮೊದಲು ಅಸ್ತಿತ್ವದಲ್ಲಿದ್ದ ಮೂಲ ಮಾದರಿಗಳಿಂದ ಎಲ್ಲವನ್ನೂ ಸೃಷ್ಟಿಸಿದನು. ಅವುಗಳನ್ನು ಮುಂಜಾನೆ ಹೊಸದಾಗಿ ಸೃಷ್ಟಿಸಲು ಮಾತ್ರಾತ್ಮದ ವಿಮೋಚನೆಯ ವಿಷಯವನ್ನು ವೇದಗಳಲ್ಲಿ ಸೂಚಿಸಲಾಗಿದ್ದು, ಅದನ್ನು ಸಾಧಿಸಲು 10 ಮಾರ್ಗಗಳಿವೆ. ವೇದಗಳ ಅಧ್ಯಯನ, ದೇಶೀಯ ಜೀವನ ವಿಧಾನವನ್ನು ಅಳವಡಿಸಿಕೊಳ್ಳುವುದು, ತಪಸ್ಸು, ಎಲ್ಲ ಜೀವನ ವಿಧಾನಗಳಿಗೆ ಸಾಮಾನ್ಯವಾದ ಕರ್ತವ್ಯಗಳನ್ನು ಪಾಲಿಸುವುದು, ತ್ಯಾಗಗಳು, ಶುದ್ಧ ಖ್ಯಾತಿಗೆ ಕಾರಣವಾಗುವ ಕಾರ್ಯಗಳು, ಧ್ಯಾನ ಮತ್ತು ಯಶಸ್ಸು. ಪ್ರಾಚೀನ ಸಂಪ್ರದಾಯದಲ್ಲಿ ವ್ಯಾಸನು ತನ್ನ ಶಿಷ್ಯರ ಮುಂದೆ ನಿಂತನು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಸಮಯವು ಕೊನೆಗೊಂಡಾಗ ತೆರೆದುಕೊಳ್ಳುವ ದೊಡ್ಡ ರಹಸ್ಯವನ್ನು ನಾನು ಈಗ ನಿಮಗೆ ಹೇಳುತ್ತೇನೆ ಎಂದು ಅವನು ಹೇಳಿದನು. ಹಗಲು ಸಮೀಪಿಸುತ್ತಿದ್ದಂತೆ ಬ್ರಹ್ಮಾಂಡದಾದ್ಯಂತ ಪ್ರಬಲವಾದ ಬೆಂಕಿಯ ಜ್ವಾಲೆ ಭುಗಿಲೆದ್ದಿತ್ತು. 1 ಡಜನ್ ಸೂರ್ಯರು ಹೊಳೆಯುತ್ತಿದ್ದರು. ಅವರ ಉರಿಯುವ ಕಿರಣಗಳು ಕತ್ತಲೆಯಾದ ಆಕಾಶವನ್ನು ಬೆಳರಿಸುತ್ತಿದ್ದವು. ಬೆಂಕಿಯ ಪ್ರಬಲ ದೇವತೆಯಾದ ಅಗ್ನಿ 7 ಜ್ವಾಲೆಗಳಾಗಿ ಸ್ಫೋಟಿಸಿತು. ಪ್ರತಿಯೊಂದು ಬಹುತೇಕ ದೈವಿಕವೆಂದು ತೋರುವ ತೀವ್ರತೆಯಿಂದ ಉರಿಯುತ್ತಿತ್ತು. ಒಂದು ಕಾಲದಲ್ಲಿ ಜೀವ ಮತ್ತು ಹಸಿರಿನಿಂದ ತುಂಬಿಕೊಂಡಿದ್ದ ಭೂಮಿಯು ಆಮೆ ಚಿಪ್ಪಿನಂತೆ ಕುಗ್ಗಲು ಪ್ರಾರಂಭಿಸಿತು. ಮರಗಳು, ಗಿಡಮೂಲಿಕೆಗಳು, ಈ ಗ್ರಹವನ್ನು ನೆಲೆಯೆಂದು ಕರೆದಿದ್ದ ಎಲ್ಲಾ ಚಲಿಸುವ ಮತ್ತು ನಿಶ್ಚಲ ವಸ್ತುಗಳು ಅದರ ವಸ್ತುವಿನಲ್ಲಿಯೇ ಕಣ್ಮರೆಯಾದವು. ಈಗ ತನ್ನದೇ ಆದ ಗುಣಲಕ್ಷಣಗಳಿಂದ ವಂಚಿತವಾಗಿರುವ ನೀರು ಭೂಮಿಯ ಪರಿಮಳವನ್ನು, ಜೀವನದ ಕೆಲವು ಹೋಲಿಕೆಯನ್ನು ಹಿಡಿದಿಡಲು ಪ್ರಯತ್ನಿಸುತ್ತಿರುವಂತೆ ತೆಗೆದುಕೊಂಡಿತು. ನೀರಿನ ಅಂಶವು ಕರಗಲು ಪ್ರಾರಂಭಿಸಿದಾಗ ಶಾಖವು ಹೊರಹೊಮ್ಮಿತು. ಅದರ ಹಾದಿಯಲ್ಲಿರುವ ಎಲ್ಲವನ್ನೂ ಸೇವಿಸಿತು. ಜ್ವಾಲೆಗಳು ನೃತ್ಯ ಮಾಡಿದವು ಮತ್ತು ಸುತ್ತುತ್ತಿದ್ದವು. ಅವುಗಳ ಕೇಂದ್ರದಲ್ಲಿ ಬಿದ್ದಿರುವ ಸೂರ್ಯನನ್ನು ಮರೆಮಾಡಿದವು. ಬಾಹ್ಯಾಕಾಶವು ಸ್ವತಃ ವಿಶಾಲವಾದ ಉರಿಯುವ ವಿಶಾಲ ಪ್ರದೇಶವಾಯಿತು. ದೇವರ ಉರಿಯುತ್ತಿರುವ ನಾಲಿಗೆಯಿಂದ ತುಂಬಿತ್ತು. ಆದರೆ ಬಾಹ್ಯಾಕಾಶವು ಸುಟ್ಟು ಹೋದಾಗಲೂ ಅದಕ್ಕೂ ದೊಡ್ಡದಾದ ಯಾವುದೋ ಒಂದು ಗಾಳಿಯು ಅದನ್ನು ಆವರಿಸಿಬಿಟ್ಟಿತು. ಪ್ರಬಲವಾದ ಗರ್ಜನೆಯೊಂದಿಗೆ ಗಾಳಿಯು ಬ್ರಹ್ಮಾಂಡದ ಮೂಲಕ ಬೀಸಿತ್ತು. ಶಾಖ ಮತ್ತು ಬೆಳಕಿನ ರೂಪವನ್ನು ಪಡೆದುಕೊಂಡಿತು. ಅದು ಕೂಗಿತು ಮತ್ತು ಕೆರಳಿತು. ಅದರ ಶಬ್ದವು ಬ್ರಹ್ಮಾಂಡದಾದ್ಯಂತ ಪ್ರತಿಧ್ವನಿಸಿತು. ಗಾಳಿಯ ಪ್ರಕೋಪವು ಕಡಿಮೆಯಾಗುತ್ತಿದ್ದಂತೆ ಬಾಹ್ಯಾಕಾಶವು ಸ್ವತಃ ಧ್ವನಿಯ ಗುಣಲಕ್ಷಣವನ್ನು ಪಡೆದುಕೊಂಡಿತು. ಗಾಳಿಯ ಧ್ವನಿಯು ಶಾಂತವಾಗಿತ್ತು ಮತ್ತು ಅದು ಶಾಂತ ಸ್ಥಿತಿಯನ್ನು ಪ್ರವೇಶಿಸಿತು. ಆದರೆ ಈ ನಿಶ್ಚಲತೆಯು ಅಂತ್ಯವಲ್ಲ, ಏಕೆಂದರೆ ಬಾಹ್ಯಾಕಾಶದ ಆಳದಲ್ಲಿ ಹೆಚ್ಚಿನ ಶಕ್ತಿಯು ಮನಸ್ಸನ್ನು ಅಲುಗಾಡಿಸಿತು. ಪ್ರಕಟವಾಗಿದ್ದ ಎಲ್ಲವನ್ನೂ ಹುಟ್ಟುಹಾಕಿದ ಮನಸ್ಸು ಈಗ ತನ್ನ ಗುಣಲಕ್ಷಣಗಳನ್ನು ತನ್ನೊಳಗೆ ಹಿಂತೆಗೆದುಕೊಂಡಿತು. ಬ್ರಹ್ಮಾಂಡವು ಸೃಷ್ಟಿಯ ಗರ್ಭಕ್ಕೆ ಹಿಂತಿರುಗುತ್ತಿರುವಂತೆ ಭಾಸವಾಗುತ್ತಿತ್ತು ಮತ್ತು ಈ ಹಿಂತೆಗೆದುಕೊಳ್ಳುವಿಕೆಯು ಪೂರ್ಣಗೊಂಡಾಗ
ಮನಸ್ಸನ್ನು ಚಂದ್ರನು ನುಂಗಿದ ನಂತರ ಸಂಕಲ್ಪ ಎಂದು ಕರೆಯಲ್ಪಡುವ ಚಂದ್ರಮ್ಮನ ಅಧಿಕಾರವನ್ನು ಪರಮಪ್ರಭುವಾದ ಈಶ್ವರನ ನಿಯಂತ್ರಣಕ್ಕೆ ತರಲಾಯಿತು. ಏಕೆಂದರೆ ಚಿತ್ತವನ್ನು ನಾಶ ಮಾಡಲು ತೀರ್ಪು ಮತ್ತು ತಿಳುವಳಿಕೆಯನ್ನು ನಿಯಂತ್ರಿಸುವ ಸಾಮರ್ಥ್ಯಗಳು ದೊಡ್ಡ ಇಚ್ಛಾಶಕ್ತಿಯ ಅಗತ್ಯವಿತ್ತು ಮತ್ತು ಇದನ್ನು ಸಾಧಿಸಿದಾಗ ತಲುಪಿದ ಸ್ಥಿತಿಯು ಉನ್ನತ ಜ್ಞಾನದದ್ದಾಗಿತ್ತು. ಆದರೆ ಈ ಜ್ಞಾನವೂ ಸಹ ಶಾಶ್ವತವಾಗಿರಲಿಲ್ಲ. ಕಾಲವೇ ಬಂದು ತನ್ನ ಸ್ವಂತ ಸಂತತಿಯನ್ನು ನುಂಗಿದಂತೆ ಅದನ್ನು ನುಂಗಿತು ಮತ್ತು ಕಾಲವು ಪ್ರತಿಯಾಗಿ ಶಕ್ತಿ ಅಥವಾ ಶಕ್ತಿಯಿಂದ ಸೇವಿಸಲ್ಪಟ್ಟಿತು. ಅದು ನಂತರ ದೈವಿಕ ಬುದ್ಧಿವಂತಿಕೆಯಾದ ವಿದ್ಯೆಯ ಪ್ರಭಾವಕ್ಕೆ ಒಳಗಾಯಿತು. ಅಂತಿಮವಾಗಿ ವಿದ್ಯೆಯ ಶಕ್ತಿಯು ಅವನಿಗೆ ಮಾರ್ಗದರ್ಶನ ನೀಡುವುದರೊಂದಿಗೆ ಈಶ್ವರನು ತನ್ನ ಆತ್ಮದಲ್ಲಿ ತನ್ನ ಅಸ್ತಿತ್ವವನ್ನು ನುಂಗಿದನು. ಇದು ಅಪ್ರಕಟಿತ ಮತ್ತು ಸರ್ವೋಚ್ಚ ಬ್ರಹ್ಮ, ಶಾಶ್ವತ ಮತ್ತು ಅತ್ಯುನ್ನತವಾದುದು. ಈ ಕ್ಷಣದಲ್ಲಿ ಅಸ್ತಿತ್ವದಲ್ಲಿರುವ ಎಲ್ಲಾ ಜೀವಿಗಳು ಸೃಷ್ಟಿಯ ಆಳಕ್ಕೆ ಹಿಂದಿರುಗಿದವು. ಮತ್ತೊಂದು ಕಾಲಚಕ್ರದಲ್ಲಿ ಹೊಸದಾಗಿ ಜನಿಸಲು ಸಿದ್ಧವಾದ ವ್ಯಾಸರು ಹೀಗೆ ಹೇಳಿದರು. ಅವರ ಮಾತುಗಳು ಪ್ರಾಚೀನ ಭಾರತದ ಪವಿತ್ರ ಸಂಪ್ರದಾಯದಲ್ಲಿ ಪೂಜ್ಯ ಋಷಿಯಾದ ವ್ಯಾಸನು ತನ್ನ ಕೇಳುಗನ ಮುಂದೆ ತನ್ನ ಉದಾತ್ತ ವರ್ಗದ ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕನಾಗಿದ್ದ ಯುವ ಬ್ರಾಹ್ಮಣನ ಮುಂದೆ ನಿಂತನು. ವ್ಯಾಸನು, ನಾನು ನಿಮಗೆ ಸೃಷ್ಟಿಯ ಬಗ್ಗೆ ಹೇಳಿದ್ದೇನೆ ಮತ್ತು ಈಗ ನಾನು ನಿಮಗೆ ನಿಜವಾದ ಬ್ರಾಹ್ಮಣನ ಮಾರ್ಗಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದನು. ಅವನು ಮಾತನಾಡಲು ಪ್ರಾರಂಭಿಸಿದಾಗ ಯುವ ಬ್ರಾಹ್ಮಣನ ಕಣ್ಣುಗಳು ನಿರೀಕ್ಷೆಯಿಂದ ಅಗಲವಾದವು. ವೇದಗಳನ್ನು ಕರಗತ ಮಾಡಿಕೊಳ್ಳಲು ಮತ್ತು ಪವಿತ್ರ ಆಚರಣೆಗಳನ್ನು ನಿರ್ವಹಿಸಲು ವ್ಯಾಸನು ವಿವರಿಸಿದನು. ಪ್ರಾಚೀನ ಜ್ಞಾನದಲ್ಲಿ ಬುದ್ಧಿವಂತನಾದ ಗುರುವನ್ನು ಹುಡುಕಬೇಕು. ಯುವಕನು ತನ್ನ ಗುರುವಿನೊಂದಿಗೆ ವಾಸಿಸಬೇಕು, ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಮತ್ತು ತನ್ನ ಗುರುವಿನ ಬಗ್ಗೆ ನಮ್ರತೆ ಮತ್ತು ಗೌರವವನ್ನು ಪ್ರದರ್ಶಿಸಬೇಕು. ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಯುವ ಬ್ರಾಹ್ಮಣನು ಎಲ್ಲಾ ತ್ಯಾಗಗಳ ಜ್ಞಾನದೊಂದಿಗೆ ಮನೆಗೆ ಹಿಂದಿರುಗುತ್ತಾನೆ ಮತ್ತು 4 ಉದಾತ್ತ ಮಾರ್ಗಗಳಲ್ಲಿ ಒಂದನ್ನು ಪ್ರಾರಂಭಿಸಲು ಸಿದ್ಧನಾಗುತ್ತಾನೆ. ಗುಹ ಜೀವನ, ಬ್ರಹ್ಮಚರ್ಯ, ಅರಣ್ಯವಾಸ ಅಥವಾ ಯತಿಯ ಜೀವನ, ಪ್ರಾಪಂಚಿಕ ಸಂಬಂಧಗಳನ್ನು ಜಯಿಸಿದ ಸ್ವಯಂ ನಿರ್ಬಂಧಿತ ಗೃಹಸ್ಥನು ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾನೆ ಎಂದು ಹೇಳಲಾಗುತ್ತದೆ. ವ್ಯಾಸನು ಮುಂದುವರಿಸಿದನು. ಬ್ರಾಹ್ಮಣನು ದೇವರಿಗೆ, ಋಷಿಗಳಿಗೆ ಮತ್ತು ಪೂರ್ವಜರಿಗೆ ನೀಡಿದ 3 ಸಾಲಗಳನ್ನು ಮಕ್ಕಳಿಗೆ ಜನ್ಮ ನೀಡುವ ಮೂಲಕ, ವೇದಗಳನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಯಜ್ಞಗಳನ್ನು ಮಾಡುವ ಮೂಲಕ ತೀರಿಸುತ್ತಾನೆ. ನಂತರ ಅವನು ತಪಸ್ಸಿನ ಮೂಲಕ ತನ್ನನ್ನು ಶುದ್ಧೀಕರಿಸಿಕೊಳ್ಳಬೇಕು, ಕೀರ್ತಿಗಾಗಿ ಶ್ರಮಿಸಬೇಕು ಮತ್ತು ಶ್ರೇಷ್ಠ ಸ್ಥಾನವನ್ನು ಪಡೆಯಲು ಪ್ರಯತ್ನಿಸಬೇಕು. ಬ್ರಾಹ್ಮಣರ ಖ್ಯಾತಿಯು ಜ್ಞಾನದ ಪಾಂಡಿತ್ಯ, ಕಠಿಣ ತಪಸ್ಸು, ತ್ಯಾಗ ಮತ್ತು ಉಡುಗೊರೆಗಳ ಮೇಲೆ ನಿರ್ಮಿಸಲ್ಪಟ್ಟಿದೆ. ವ್ಯಾಸರು ಮಾತನಾಡುವಾಗ ಅವರ ಮಾತುಗಳು ನೀತಿಯ ಹಾದಿಯಲ್ಲಿ ನಡೆದ ಮಹಾನ್ ರಾಜರು ಮತ್ತು ಋಷಿಗಳ ಚಿತ್ರಗಳನ್ನು ರೂಪಿಸಿದವು. ರಾಜ ಸತ್ಯಸಂಧನು ನಮ್ರತೆಯಿಂದ ಬ್ರಾಹ್ಮಣನ ನಿಮಿತ್ತ ತನ್ನ ಜೀವ ಉಸಿರನ್ನು ಅರ್ಪಿಸಿದನು ಮತ್ತು ಸ್ವರ್ಗಕ್ಕೆ ಹೋದನು. ರಂಟಿದೇವನು ವಸಿಷ್ಠನಿಗೆ ಕೇವಲ ಉಗುರು ಬೆಚ್ಚಗಿನ ನೀರನ್ನು ನೀಡಿದ ನಂತರ ಮುಂದಿನ ಜಗತ್ತಿನಲ್ಲಿ ಉನ್ನತ ಗೌರವಗಳನ್ನು ಪಡೆದನು. ಆ ವ್ಯಕ್ತಿಗೆ ವೈವಿಧ್ಯಮಯ ಸಂಪತ್ತನ್ನು ನೀಡಿದ ಅತ್ರಿಯ ಮಗ ಇಂದ್ರದಮನನ ಕಥೆಗಳನ್ನು ವ್ಯಾಸನು ವಿವರಿಸಿದಾಗ ಕೇಳುಗನ ಹೃದಯವು ಗೌರವದಿಂದ ತುಂಬಿ ಹೋಯಿತು. ಬ್ರಾಹ್ಮಣನಿಗಾಗಿ ತನ್ನ ಕೈಕಾಲುಗಳನ್ನು ಮತ್ತು ಮಗುವನ್ನು ಅರ್ಪಿಸಿದ ಉಸಿನಾರನ ಮಗ ಸಿವಿ ತನ್ನ ಕಣ್ಣುಗಳನ್ನು ಅರ್ಪಿಸಿದ ಪ್ರಹ್ಲಾದನ ಮತ್ತು ಸುಂದರವಾದ ಛತ್ರಿಯನ್ನು ದಾನ ಮಾಡಿದ ರಾಜ ದೇವರುದನ ಕಥೆಗಳನ್ನು ವ್ಯಾಸನು ವಿವರಿಸಿದನು. ಈ ಉದಾತ್ತ ಆತ್ಮಗಳ ಹೆಸರುಗಳು ವ್ಯಾಸರ ಮಾತುಗಳ ಮೂಲಕ ಒಂದೊಂದಾಗಿ ಪ್ರತಿಧ್ವನಿಸುತ್ತಿದ್ದವು. ಅಂಬರೀಷ, ಸಾವಿತ್ರಿ, ಜನಮೇಜ, ಯುವನಾಶ್ವಮಿಮಿ, ರಾಮಗಯ, ವಶಿಷ್ಠ, ಕರಂದಮನ ಮಗ ಮರುತ, ಬ್ರಹ್ಮದತ್ತ, ಮಿತ್ರಸಹ, ಸಹಸ್ರಜಿತ್, ಸಪದ್ಯುಮ್ನ, ದ್ಯುತಿಮತ್, ಮದಿರಾಸ್ವ, ಲೋಮಪದ ಮತ್ತು ಪ್ರಸೇನಜಿತ್ ಪ್ರತಿಯೊಬ್ಬರೂ ಬ್ರಾಹ್ಮಣರಿಗೆ ಉದಾರವಾಗಿ ಕೊಡುಗೆ ನೀಡಿದ್ದರು ಮತ್ತು ಅವರ ಖ್ಯಾತಿಯು
ಭೂಮಿಯಷ್ಟೇ ಕಾಲ ಉಳಿಯಿತು. ವ್ಯಾಸನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಯುವ ಬ್ರಾಹ್ಮಣನ ಕಣ್ಣುಗಳು ತನ್ನ ಕರ್ತವ್ಯಗಳ ಬಗ್ಗೆ ಮತ್ತು ನೀತಿಯ ಹಾದಿಯ ಬಗ್ಗೆ ಹೊಸ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನಿಗೂ ಅದನ್ನು ಅನುಸರಿಸಬಹುದೆಂದು ತಿಳಿದಿತ್ತು. ಭಾರತದ ಪ್ರಾಚೀನ ಸಂಪ್ರದಾಯದಲ್ಲಿ ವ್ಯಾಸರು ತಮ್ಮ ಶಿಷ್ಯರಿಗೆ ಆಳವಾದ ಬುದ್ಧಿವಂತಿಕೆಯನ್ನು ನೀಡಿದರು. ಅವರು ವೇದಗಳು ಮತ್ತು ಅವುಗಳ ಶಾಖೆಗಳಲ್ಲಿ ಬೇರೂರಿರುವ ತಾಯಿ ಎಂದು ಕರೆಯಲ್ಪಡುವ ಜ್ಞಾನವನ್ನು ಪಡೆಯುವ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಪ್ರಾರಂಭಿಸಿದರು. ಈ ಜ್ಞಾನವು ಶ್ರೀಮಂತರು, ಸಮನರು, ವರ್ಣ, ಅಕ್ಷರ, ಯಜುಗಳು ಮತ್ತು ಅಥರ್ವರನ್ನು ಒಳಗೊಳ್ಳುತ್ತದೆ. ಈ ತಿಳುವಳಿಕೆಯನ್ನು ಹೊಂದಿರುವವರು ಅಸ್ತಿತ್ವದ ಮೂಲಭೂತ ಸ್ವರೂಪವನ್ನು ಮತ್ತು ಎಲ್ಲದರ ಪರಸ್ಪರ ಸಂಪರ್ಕವನ್ನು ಗ್ರಹಿಸಲು ಸಮರ್ಥರಾಗಿದ್ದಾರೆ. ನಂತರ ವ್ಯಾಸನು ತನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಯಶಸ್ವಿಯಾಗಲು ಬ್ರಾಹ್ಮಣನು ಬೆಳೆಸಿಕೊಳ್ಳಬೇಕಾದ ಗುಣಗಳ ಬಗ್ಗೆ ಮಾತನಾಡಿದನು. ವೇದಗಳಲ್ಲಿ ತಿಳಿಸಲಾದ ಕರ್ತವ್ಯಗಳಿಗೆ ಅನುಗುಣವಾಗಿ ಬದುಕುವುದು, ಇತರರಿಗೆ ಹಾನಿಯಾಗದಂತೆ ಒಬ್ಬರ ಜೀವನೋಪಾಯವನ್ನು ಕಲಿಸುವುದು ಮತ್ತು ಒಬ್ಬರ ಭಾವೋದ್ರೇಕಗಳು ಮತ್ತು ಪ್ರವೃತ್ತಿಗಳನ್ನು ನಿಯಂತ್ರಿಸುವ ಮಹತ್ವವನ್ನು ಆತ ಒತ್ತಿ ಹೇಳಿದನು. ನಿಜವಾದ ಬ್ರಾಹ್ಮಣನು ಧರ್ಮಗ್ರಂಥಗಳಲ್ಲಿ ಚೆನ್ನಾಗಿ ಪರಿಣಿತರಾಗಿರಬೇಕು, ಆತ್ಮಸಂಯಮವನ್ನು ಅಭ್ಯಾಸ ಮಾಡಬೇಕು ಮತ್ತು ಒಳ್ಳೆಯತನದ ಗುಣಮಟ್ಟದಿಂದ ಮಾರ್ಗದರ್ಶಿಸಲ್ಪಟ್ಟ ಜೀವನವನ್ನು ನಡೆಸಬೇಕು. ವ್ಯಾಸನು ತನ್ನ ಬುದ್ಧಿವಂತಿಕೆಯನ್ನು ಮುಂದುವರಿಸುತ್ತಾ ಎಲ್ಲಾ ಜೀವಿಗಳನ್ನು ತಮ್ಮ ಅಂತಿಮ ಗಮ್ಯಸ್ಥಾನದ ಕಡೆಗೆ ಕೊಂಡೊಯ್ಯುವ ಸಮಯದ ಪ್ರಬಲ ನದಿಯನ್ನು ವಿವರಿಸಿದನು. ಈ ನದಿಯು ಅದರ ತೀವ್ರವಾದ ಪ್ರವಾಹಗಳು, ಅಂಚುಗಳು ಮತ್ತು ಮೊಸಳೆಗಳಿಂದ ನಿರೂಪಿಸಲ್ಪಟ್ಟಿದೆ. ಆದರೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿರುವವರಿಗೆ ಅದನ್ನು ಸುರಕ್ಷಿತವಾಗಿ ದಾಟಬಹುದು. ಜ್ಞಾನದ ರಾಫ್ಟರ್ನೊಂದಿಗೆ ಸಜ್ಜುಗೊಂಡ ಬುದ್ಧಿವಂತ ವ್ಯಕ್ತಿಯು ಈ ವಿಶ್ವಾಸಾರ್ಹಕ ತೊರೆಗಳಲ್ಲಿ ಸಂಚರಿಸಲು ಮತ್ತು ವಿಮೋಚನೆಯ ತೀರವನ್ನು ತಲುಪಲು ಸಾಧ್ಯವಾಗುತ್ತದೆ. ಕೇವಲ ಬೌದ್ಧಿಕ ತಿಳುವಳಿಕೆಯು ಸಾಕಾಗುವುದಿಲ್ಲ ಎಂದು ವ್ಯಾಸರು ಎಚ್ಚರಿಸಿದರು. ಒಬ್ಬರು ನಮ್ರತೆ, ವಂಚನೆ ಮತ್ತು ಸ್ವಯಂ ನಿಯಂತ್ರಣದಂತಹ ಸದ್ಗುಣಗಳನ್ನು ಸಹ ಬೆಳೆಸಿಕೊಳ್ಳಬೇಕು. ಬುದ್ಧಿವಂತಿಕೆ ಇರುವ ವ್ಯಕ್ತಿಯು ಅತಿಯಾದ ಆಸೆಗಳನ್ನು ತ್ಯಜಿಸಿ ಮತ್ತು ತನ್ನ ಇಂದ್ರಿಯಗಳನ್ನು ಜಯಿಸಿ ಸರಳ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು. ಹಾಗೆ ಮಾಡುವುದರಿಂದ ಅವನು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಬ್ಬರ ಕರ್ತವ್ಯಕ್ಕೆ ವರ್ಣಧರ್ಮ ಅನುಗುಣವಾಗಿ ಬದುಕುವ ಮಹತ್ವವನ್ನು ಒತ್ತಿ ಹೇಳುವ ಮೂಲಕ ಮತ್ತು ಅನ್ಯಾಯದ ಅಥವಾ ಇತರರಿಗೆ ಹಾನಿಕರವಾದ ಕೃತ್ಯಗಳನ್ನು ತಪ್ಪಿಸುವ ಮೂಲಕ ಋಷಿ ಮುಂದುವರಿಸಿದರು. ಅವರು ಜೀವನದ ಸಂಕೀರ್ಣತೆಗಳನ್ನು ನಿಯಂತ್ರಿಸುವಲ್ಲಿ ಸ್ವಯಂ ನಿಯಂತ್ರಣ, ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಅಗತ್ಯವನ್ನು ಒತ್ತಿ ಹೇಳಿದರು. ನಿಜವಾದ ಬ್ರಾಹ್ಮಣನು ನೀತಿಯ ಹೊಳೆಯುವ ಉದಾಹರಣೆಯಾಗಿರಬೇಕು. ಯಾವಾಗಲೂ ಸರಿಯಾದ ಮತ್ತು ನ್ಯಾಯಯುತವಾದದ್ದನ್ನು ಮಾಡಲು ಪ್ರಯತ್ನಿಸಬೇಕು. ವ್ಯಾಸರ ಮಾತುಗಳು ಆಳವಾದ ಒಳನೋಟ ಮತ್ತು ಪ್ರಾಯೋಗಿಕ ಬುದ್ಧಿವಂತಿಕೆಯಿಂದ ತುಂಬಿವೆ. ಅವರು ತಮ್ಮ ಕೇಳುಗರನ್ನು ಸ್ಪಷ್ಟವಾದ ದೃಷ್ಟಿಯನ್ನು ಬೆಳೆಸಲು, ಸದಾಚಾರ ಮತ್ತು ಅಸಮಾನತೆಯ ನಡುವಿನ ವ್ಯತ್ಯಾಸವನ್ನು ಗುರುತಿಸಲು ಮತ್ತು ಜ್ಞಾನವನ್ನು ಪಡೆಯಲು ಪ್ರಯತ್ನಿಸಲು ಪ್ರೋತ್ಸಾಹಿಸಿದರು. ಈ ತತ್ವಗಳಿಗೆ ಅನುಗುಣವಾಗಿ ಬದುಕುವ ಮೂಲಕ ಒಬ್ಬರು ಅತ್ಯಂತ ಬೆದರಿಸುವ ಸವಾಲುಗಳನ್ನು ಸಹ ಜಯಿಸಬಹುದು ಮತ್ತು ಆಧ್ಯಾತ್ಮಿಕ ಯಶಸ್ಸನ್ನು ಸಾಧಿಸಬಹುದು. ವ್ಯಾಸರು ತಮ್ಮ ಬೋಧನೆಗಳನ್ನು ಮುಕ್ತಾಯಗೊಳಿಸಿದಾಗ ಕೇವಲ ಬೌದ್ಧಿಕ ತಿಳುವಳಿಕೆಯು ಸಾಕಾಗುವುದಿಲ್ಲ ಎಂದು ಅವರು ಎಚ್ಚರಿಸಿದರು. ಒಬ್ಬರು ನಮ್ರತೆ, ವಂಚನೆ ಮತ್ತು ಸ್ವಯಂ ನಿಯಂತ್ರಣದಂತಹ ಸದ್ಗುಣಗಳನ್ನು ಸಹ ಬೆಳೆಸಿಕೊಳ್ಳಬೇಕು. ಬುದ್ಧಿವಂತಿಕೆಯುವ ವ್ಯಕ್ತಿಯು ಅತಿಯಾದ ಆಸೆಗಳನ್ನು ತ್ಯಜಿಸಿ ತನ್ನ ಇಂದ್ರಿಯಗಳನ್ನು ಜಯಿಸುವ ಮೂಲಕ ಸರಳ ಜೀವನವನ್ನು ನಡೆಸಲು ಪ್ರಯತ್ನಿಸಬೇಕು. ಹಾಗೆ ಮಾಡುವುದರಿಂದ ಅವನು ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಕೊನೆಯಲ್ಲಿ ವ್ಯಾಸರ ಬೋಧನೆಗಳು ಆಳವಾದ ಸಂದೇಶವನ್ನು ನೀಡಿಲಿರ ಒಬ್ಬರ ಕರ್ತವ್ಯಕ್ಕೆ ಅನುಗುಣವಾಗಿ ಬದುಕುವ ಮೂಲಕ, ಅಂತಹ ಸದ್ಗುಣಗಳನ್ನು ಬೆಳೆಸುವ ಮೂಲಕ ಮಾತ್ರ ನಿಜವಾದ ಯಶಸ್ಸನ್ನು ಸಾಧಿಸಬಹುದು. ಪ್ರಶಾಂತ ಮತ್ತು ನೆಮ್ಮದಿಯ ವಾತಾವರಣದಲ್ಲಿ ವ್ಯಾಸನು ತನ್ನ ಆಳವಾದ ಬುದ್ಧಿವಂತಿಕೆಯನ್ನು
ತನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಲು ಪ್ರಾರಂಭಿಸಿದರು. ನಿಜವಾದ ವಿಮೋಚನೆಯನ್ನು ಬಯಸಿದರೆ ಜ್ಞಾನವನ್ನು ಪಡೆಯಬೇಕು ಎಂದು ಅವನು ಹೇಳಿದನು. ಜೀವನದ ಪ್ರವಾಹಗಳಿಂದ ಸುತ್ತುವರಿದ ವ್ಯಕ್ತಿಯು ನದಿಯ ಮೇಲೆ ಎಲೆಯಂತೆ ಜ್ಞಾನವನ್ನು ಪಡೆದುಕೊಳ್ಳುವ ಮೂಲಕ ಸ್ಥಿರತೆ ಮತ್ತು ನಿರ್ದೇಶನವನ್ನು ಕಂಡುಕೊಳ್ಳಬಹುದು ಎಂದು ಅವನು ವಿವರಿಸಿದನು. ವ್ಯಾಸರು ಜ್ಞಾನವನ್ನು ಕಾಲದ ಪ್ರಕ್ಷುಬ್ಧ ನೀರನ್ನು ಸುರಕ್ಷಿತವಾಗಿ ಸಾಗಿಸುವ ದೋಣಿಗೆ ಹೋಲಿಸಿದರು. ಆತ್ಮದ ಸ್ವರೂಪ ಮತ್ತು ಜೀವನದ ಕ್ಷಣಿಕ ಸ್ವರೂಪದ ಬಗ್ಗೆ ಒಳನೋಟವನ್ನು ಪಡೆದ ಆ ಬುದ್ಧಿವಂತ ವ್ಯಕ್ತಿಗಳು ಈ ವಿಶ್ವಾಸಘಾತುಕ ಪ್ರವಾಹವನ್ನು ದಾಟಲು ಇತರರಿಗೆ ಸಹಾಯ ಮಾಡಬಹುದು. ಆದಾಗ್ಯೂ ಅಜ್ಞಾನದಿಂದ ಉಳಿದವರು ತಮ್ಮನ್ನು ಅಥವಾ ಇತರರನ್ನು ಅದರ ಪ್ರವಾಹಗಳಿಂದ ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಿಜವಾದ ವಿಮೋಚನೆಯನ್ನು ಸಾಧಿಸಲು ಯೋಗದ 2 ಮತ್ತು 10 ಅವಶ್ಯಕತೆಗಳನ್ನು ಪೂರೈಸುವ ಮಹತ್ವವನ್ನು ವ್ಯಾಸರು ಒತ್ತಿ ಹೇಳಿದರು. ಸ್ಥಳ, ಕ್ರಿಯೆಗಳು, ವಾತ್ಸಲ್ಯ ವಸ್ತುಗಳು, ಸಾಧನಗಳು, ವಿಲಾಸ, ನಿಶ್ಚಿತತೆ, ಕಣ್ಣುಗಳು, ಆಹಾರ, ನಿಗ್ರಹ, ಮನಸ್ಸು ಮತ್ತು ಸಮೀಕ್ಷೆ. ಒಬ್ಬರು ಮೊದಲು ಶಾಂತ ಮತ್ತು ಶಾಂತಿಯುತ ಸ್ಥಿತಿಗೆ ಅನುವು ಮಾಡಿಕೊಡುವ ತಿಳುವಳಿಕೆಯ ಸಹಾಯದಿಂದ ಮಾತು ಮತ್ತು ಮನಸ್ಸು ಎರಡನ್ನೂ ನಿಗ್ರಹಿಸಬೇಕು ಎಂದು ಅವರು ಒತ್ತಿ ಹೇಳಿದರು. ಒಬ್ಬ ವ್ಯಕ್ತಿಯನ್ನು ವಿಮೋಚನೆಯ ಕಡೆಗೆ ಕರೆದೊಯ್ಯುವ ಗುಣಲಕ್ಷಣಗಳನ್ನು ವಿವರಿಸುವ ಮೂಲಕ ವ್ಯಾಸರು ಮುಂದುವರಿಸಿದರು. ಒಬ್ಬರು ಸಹಾನುಭೂತಿಯುಳ್ಳವರಾಗಿರಲಿ ಅಥವಾ ಕ್ರೂರರಾಗಿರಲಿ, ವೇದಗಳ ಬಗ್ಗೆ ಜ್ಞಾನವುಳ್ಳವರಾಗಿರಲಿ ಅಥವಾ ಅವುಗಳ ಬಗ್ಗೆ ಅಜ್ಞಾನದವರಾಗಿರಲಿ, ನೀತಿವಂತರಾಗಿರಲಿ ಅಥವಾ ದುಷ್ಟರಾಗಿರಲಿ, ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, ಅದು ಮುಖ್ಯವಾಗಿರಲಿಲ್ಲ. ಒಬ್ಬರ ಮನಸ್ಸನ್ನು ಈ ಗುಣಲಕ್ಷಣಗಳ ಕಡೆಗೆ ನಿರ್ದೇಶಿಸುವುದು ನಿರ್ಣಾಯಕವಾಗಿತ್ತು. ಇದು ಅಂತಿಮವಾಗಿ ಜೀವನದ ವಿಶಾಲ ಮತ್ತು ವಿಶ್ವಾಸಘಾತುಕ ಸಾಗರವನ್ನು ದಾಟಲು ಅನುವು ಮಾಡಿಕೊಡುತ್ತದೆ. ನಂತರ ಅವರು ಈ ಪರಿಕಲ್ಪನೆಯನ್ನು ವಿವರಿಸಲು ಒಂದು ಎದ್ದು ಕಾಣುವ ಸಾದೃಶ್ಯವನ್ನು ಬಳಸಿದರು. ಅದರೊಳಗೆ ಜೀವವುಳ್ಳ ದೇಹವು ಅತ್ಯುತ್ತಮವಾದ ರಥವಾಗಿದೆ ಎಂದು ಅವರು ಹೇಳಿದರು. ತ್ಯಾಗ ಮತ್ತು ಧಾರ್ಮಿಕ ವಿಧಿಗಳನ್ನು ಅದರ ಉಪಸ್ಥೆಯನ್ನಾಗಿ ಮಾಡಿದಾಗ ಅದರ ಹೊರತ ಉಪಾಯ ಮತ್ತು ಅಪಾಯವನ್ನು ಅದರ ಕುವರ ಎಂದು ಅವಮಾನಿಸುತ್ತದೆ. ಉಸಿರು ಅಪಾಣವನ್ನು ಅದರ ಅಕ್ಷ ಎಂದು ಕರೆಯುತ್ತದೆ. ಉಸಿರು ಪ್ರಾಣವನ್ನು ಅದರ ಯುಗ ಎಂದು ಕರೆಯುತ್ತದೆ. ಜ್ಞಾನ ಮತ್ತು ಅಸ್ತಿತ್ವದ ನಿಗದಿತ ಅವಧಿಯು ಕುದುರೆಗಳನ್ನು ಕಟ್ಟುವ ಬಿಂದುಗಳು. ಒಬ್ಬರ ಆತ್ಮವು ಪ್ರಾಪಂಚಿಕ ಆಸೆಗಳು ಮತ್ತು ದೋಷಗಳ ಮೋಹದಿಂದ ಮುಕ್ತವಾದಾಗ ಅದು ಈ ರಥವನ್ನು ಅದರ ಅಂತಿಮ ಗುರಿಯತ್ತ ಸಾಗಿಸಬಲ್ಲದು ಎಂದು ಅವರು ವಿವರಿಸಿದರು. ನಂತರ ವ್ಯಾಸನು ಧರ್ಮದ ಪರಿಕಲ್ಪನೆಯನ್ನು ವಿವರಿಸಿದನು. ಒಂದು ಸಮಯದಲ್ಲಿ ಒಂದು ವಿಷಯದ ಮೇಲೆ ಮನಸ್ಸನ್ನು ಹೊಂದಿಸುವುದು. ಯೋಗಿಯು ಸರಿಯಾದ ಪ್ರತಿಜ್ಞೆಗಳನ್ನು ಮತ್ತು ನಿರ್ಬಂಧಗಳನ್ನು ಪಾಲಿಸುತ್ತಾ ಎಲ್ಲ 7 ರೀತಿಯ ಧಾರಣೆಗಳನ್ನು ಅಭ್ಯಾಸ ಮಾಡುತ್ತಾನೆ. ಕ್ರಮೇಣ ಭೂಮಿ, ಗಾಳಿ, ಬಾಹ್ಯಾಕಾಶ, ನೀರು, ಬೆಂಕಿ, ಪ್ರಜ್ಞೆ ಮತ್ತು ತಿಳುವಳಿಕೆಯ ಮೇಲೆ ಪಾಂಡಿತ್ಯವನ್ನು ಗಳಿಸುತ್ತಾನೆ. ಕೇಳುಗನ ತಿಳುವಳಿಕೆಯು ಆಳವಾಗುತ್ತಿದ್ದಂತೆ ಯೋಗಿಯು ತನ್ನ ಭೌತಿಕ ರೂಪವನ್ನು ಮೀರುವಾಗ ಅನುಭವಿಸುವ ವಿವಿಧ ಹಂತಗಳನ್ನು ವ್ಯಾಸನು ಬಹಿರಂಗಪಡಿಸಿದನು. ಮೊದಲ ಹಂತದಲ್ಲಿ ಬೆಳಕನ್ನು ಮಂಜಿನ ಆವಿಯಂತಹ ಸೂಕ್ಷ್ಮ ವಸ್ತುವಿನಿಂದ ತುಂಬಿದಂತೆ ತೋರುತ್ತದೆ. ಮುಂದಿನ ಹಂತದಲ್ಲಿ ಯೋಗಿಯು ತಮ್ಮೊಳಗೆ ತಮ್ಮ ಹೃದಯದ ವಿಶಾಲದಲ್ಲಿ ನೀರಿನ ರೂಪವನ್ನು ನೋಡಿದನು. ಇದು ಸಹ ಕಣ್ಮರೆಯಾಗುತ್ತಿದ್ದಂತೆ ಬೆಂಕಿಯ ರೂಪವು ತನ್ನನ್ನು ಪ್ರದರ್ಶಿಸಿತು. ನಂತರ ಗಾಳಿಯ ರೂಪವು ಉನ್ನತ ಪಾಲಿಷ್ನ ಉತ್ತಮ ಸ್ವಭಾವದ ಆಯುಧವಾಗಿ ಪ್ರಕಾಶಮಾನವಾಗಿ ತ್ರಿಯೋಗಿಗಳು ಮುಂದುವರಿದಂತೆ ಅವರು ಕ್ರಮೇಣ ಅಂಶಗಳ ಮೇಲೆ ಪಾಂಡಿತ್ಯವನ್ನು ಪಡೆದರು ಮತ್ತು ಅದರೊಂದಿಗೆ ವಿವಿಧ ಅಸಾಧಾರಣ ಸಾಮರ್ಥ್ಯಗಳನ್ನು ಪಡೆದರು. ಅವರು ಪ್ರಜಾಪ್ನಂತಹ ತಮ್ಮ ದೇಹದಿಂದ ಜೀವಿಗಳನ್ನು ಸೃಷ್ಟಿಸಬಹುದಾಗಿತ್ತು. ಪ್ರಶಾಂತ ವಾತಾವರಣದಲ್ಲಿ ವ್ಯಾಸನು ತನ್ನ ಶಿಷ್ಯರಿಂದ ಸುತ್ತುವರಿದ ಚಿಂತನೆಯಲ್ಲಿ ಕುಳಿತನು. ಅವರಲ್ಲಿ ಒಬ್ಬನಾದ ಸುಕನು ಜ್ಞಾನದ ಸ್ವರೂಪದ ಬಗ್ಗೆ ಆಳವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುತ್ತಾ ಕುತೂಹಲದಿಂದ ಹತ್ತಿರವಾದನು. ಮಹರ್ಷಿ ಸುಕನು ಪ್ರಾರಂಭಿಸಿದನು, ನೀವು ಧ್ಯಾನದ ಮಹತ್ವ ಮತ್ತು ಜ್ಞಾನದ ಮೂಲಕ
ವಿಮೋಚನೆಯ ಅನ್ವೇಷಣೆಯ ಬಗ್ಗೆ ಮಾತನಾಡಿದ್ದಿ. ಆದರೆ ಈ ಜ್ಞಾನವು ನಿಖರವಾಗಿ ಏನು ಸತ್ಯದ ಆವಿಷ್ಕಾರವು ದೋಷವನ್ನು ಹೋಗಲಾಡಿಸುವುದರಿಂದ ಉಂಟಾಗುತ್ತದೆಯೇ, ಅಥವಾ ಬಹುಶಃ ನಮ್ಮ ಉದ್ದೇಶಗಳತ್ತ ಮಾರ್ಗದರ್ಶನ ನೀಡುವ ಕರ್ತವ್ಯಗಳ ಮಾರ್ಗವೇ